ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜನವರಿ 17ರಂದು ಒಂದು ಬೃಹತ್ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಇವತ್ತು ನೀರಾವರಿ ಹೋರಾಟಗಾರರು ತೀರ್ಮಾನ ಮಾಡಿದ್ದೀವಿ. ಅದರಂತೆ ಈಗಾಗಲೇ ತಾಲೂಕುವಾರು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಈಗ ಮಾಲೂರು ಆಗಿದೆ, ಬಂಗಾರಪೇಟೆ ಆಗಿದೆ, ಈಗ KGF, ನಂತರ 8ನೇ ತಾರೀಕು ಶ್ರೀನಿವಾಸಪುರ, 10ನೇ ತಾರೀಕು ಮುಳಬಾಗಿಲು, ಈಗ ಸಂಪೂರ್ಣವಾಗಿ ಎಲ್ಲ ತಾಲೂಕುಗಳನ್ನ ಒಳಗೊಂಡಂತೆ ಎಲ್ಲ ಕಡೆ ಪೂರ್ವಭಾವಿ ಸಭೆಗಳು ಮಾಡಿ ಅವತ್ತು 17ನೇ ತಾರೀಕು ಬೃಹತ್ ಮಟ್ಟದ ಒಂದು ಸಮಾವೇಶನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸನ ಅವತ್ತು ಆ ಜಸ್ಟಿಸ್ ಗೋಪಾಲ್ ಗೌಡ್ರ ಮುಖಾಂತರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನಾದರೂ ಈ ಬಯಲುಸೀಮೆ ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ ಬಗ್ಗೆ ಏನಿವತ್ತು ನಾವು ಶಾಶ್ವತವಾಗಿ ನೀರು ಕೊಡಿ ಅಂತ ಕೇಳ್ತಾ ಇದ್ದೀವೋ ಈ ಒಂದು ಬೇಡಿಕೆ ಈಡೇರಿಸಬೇಕು. ಮತ್ತು KC ವ್ಯಾಲ್ಯೂ, HN ವ್ಯಾಲ್ಯೂ ಮತ್ತು ಋಷಭಾವತಿ ನೀರುಗಳನ್ನ ನೀವು 100% ಶುದ್ಧೀಕರಣ ಮಾಡಿ ಕೊಡಬೇಕು ಅನ್ನೋ ನಮ್ಮ ಮೊದಲನೇ ಆಗ್ರಹಕ್ಕೆ ಸರ್ಕಾರ ಮಣಿಲೇಬೇಕು. ಇವುಗಳನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಬೇಕು ಅನ್ನೋದು ಒಂದು ಬೇಡಿಕೆ ಈಡೇರಿಸಲೇಬೇಕಾಗಿದೆ. ಆಮೇಲೆ ಏನು ನಮ್ಮ ಪಾಲನ ನೀರಿದೆ, ಕೃಷ್ಣಾ ನದಿ ನೀರು, ಈ ನೀರನ್ನು ಆಂಧ್ರ ಪ್ರದೇಶದ ಮುಖಾಂತರ ಕುಡಿಯೋ ನೀರು ತರಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ನೇರವಾಗಿ ಕುಡಿಯೋ ನೀರು ತರಲಿಕ್ಕೆ ಸರ್ಕಾರಗಳ ಮಧ್ಯೆ ಒಪ್ಪಂದಗಳಾದರೆ ಸಾಕು. ಈ ಯೋಜನೆ ಮೂಲಕ ಈಸಿಯಾಗಿ ಕುಡಿಯೋ ನೀರು ತರುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಭಾಗದ ಜನನ ಶುದ್ಧವಾದ ನೀರು ಕೊಟ್ಟು ಈ ಜನರು ಬದುಕಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹ ಪಡಿಸ್ತಾ ಇದ್ದೀನಿ. ಬೆಂಗಳೂರಿನ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಆಗುವಂತ ಎಲ್ಲ ಒತ್ತಡ ಇವತ್ತು ಸರ್ಕಾರದ ಮುಂದೆ ಇದೆ. 2ನೇದು, ಕೃಷ್ಣಾ ನದಿ ನೀರನ್ನು ಪಡೆಯುವಂತ ಕಾಲ ಬಹಳಷ್ಟು ಸನ್ನಿಹಿತವಾಗಿದೆ. ಆದರೆ ನಾವು ಮಾಡಬೇಕಾಗಿರೋದೇನೆಂದ್ರೆ ಮನೆಗೊಬ್ಬರಂತೆ ಹೋರಾಟಕ್ಕೆ ಧುಮುಕಿದ್ರೆ ಕೃಷ್ಣಮ್ಮ ಬಂದು ಕೋಲಾರದಲ್ಲಿ ಧುಮುಕ್ತಾಳೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಧುಮುಕ್ಲಿಲ್ಲ ಅಂದ್ರೆ ಖಂಡಿತ ಕೃಷ್ಣಮ್ಮನು ಇನ್ನೂ ದೂರ ಹೋಗ್ತಾಳೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಇವತ್ತು ಬಂದು ಭಾಗವಹಿಸಿ ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ, ಹೋರಾಟಗಾರರಿಗೆ ಒಂದು ನೈತಿಕವಾದಂತಹ ಬೆಂಬಲವನ್ನು ಕೊಟ್ಟು ಧೈರ್ಯವನ್ನು ತುಂಬಿ. ಯಾಕೆಂದ್ರೆ ಇವತ್ತು ಯಾರಾದರೂ ಹೋರಾಟ ಮಾಡಬೇಕು ಅಂದ್ರೆ ಬಿರಿಯಾನಿ ಕೊಟ್ಟು ಕರ್ಕೊಂಬರಕ್ಕಾಗಲ್ಲ, ಜನನ ಬಸ್ ಕೊಟ್ಟು ಕರ್ಕೊಂಬರಕ್ಕಾಗೋದಿಲ್ಲ, ಅಥವಾ ಅವ್ರಿಗೇನೋ ಸುಳ್ಳು ಕೊಳ್ಳೇಳಿ ಆಮಿಷಗಳನ್ನು ಇಟ್ಟು ಕರ್ಕೊಂಬರಕ್ಕಾಗಲ್ಲ. ಅವರಲ್ಲಿ ಹೋರಾಟದ ಕೆಚ್ಚನ್ನ ತುಂಬಿ ಹೋರಾಟಕ್ಕೆ ಕರ್ಕೊಂಡು ಬರಬೇಕು. ಆ ಹೋರಾಟನೇ ಮುಂದಿನ ದಿನಗಳಲ್ಲಿ ಏನಾದರೂ ಬಾಳಿಕೆ ಬರುವಂಥದ್ದು. ಹಾಗಾಗಿ ಅಂತ ಕೆಲಸವನ್ನು ತಾವು ಮಾಡ್ತೀರಿ. ಅನೇಕ ಜನ ಮಾತಾಡುವಾಗ ನಿಜವಾಗ್ಲೂ ನನಗೆ ರೋಮಾಂಚನ ಆಗ್ತಿತ್ತು. ಉತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದೀರಿ, ಅತ್ಯುತ್ತಮವಾದಂಥ ಮಾತುಗಳನ್ನು ಆಡಿದಿರಿ. ನಿಮಗೆಲ್ಲರಿಗೂ ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ 17ನೇ ತಾರೀಕು ಕೋಲಾರದಲ್ಲಿ ನಿಮ್ಮ KGF ಹೆಚ್ಚು ಸಂಖ್ಯೆಯನ್ನು ನಿರೀಕ್ಷೆ ಮಾಡ್ತಾ ನನ್ನ ಮಾತು. ಸಂಘಟನೆಗಳು, ರಾಜಕೀಯ ಪಕ್ಷಗಳು ಎಲ್ಲ ಇದು ಜಿಲ್ಲೆಯ ಶಾಶ್ವತ ಸಮಸ್ಯೆ. ಸುಮಾರು 20-30 ವರ್ಷಗಳಿಂದ ಅಣ್ಣವರು ಸಮಿತಿ ಮಾಡಿಕೊಂಡು ಸತತವಾಗಿ ಹೋರಾಟ ಮಾಡಿಕೊಂಡು, ಆದರೂ ಎಲ್ಲೋ ಒಂದು ಕಡೆ ಇದಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ಒಂದು ಜಿಲ್ಲೆಯ ಮಗನಾಗಿ, ಜಿಲ್ಲೆಯ ನಾಗರಿಕನಾಗಿ ಒಂದು ಜವಾಬ್ದಾರಿ ಪ್ರಜೆಯಾಗಿ ನಮ್ಮ ಸಮುದಾಯ ಹೋಗ್ತಾ ಇದ್ದೀವಿ. ಈಗ ಜನವರಿ 12ನೇ ತಾರೀಕು ಮಾಡಿರ್ತಕ್ಕಂಥ ಬೃಹತ್ ಸಮಾವೇಶ ಕೋಲಾರ ಜಿಲ್ಲೆಯಲ್ಲಿ, ಅದಕ್ಕೆ ಪೂರ್ವ ಸಭೆಯಲ್ಲಿ KGF ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಪೂರ್ವ ನಡೆದಿದ್ದೀವಿ. ಅದಕ್ಕೆ ನಾನು ಅನುಮತಿ ಜನವರಿ 12ನೇ ತಾರೀಕು ನಡೆಯುತ್ತ ಸಮಾವೇಶ ವಿಧಾನಸೌಧ ಈ ಸಮಸ್ಯೆ ಶಾಶ್ವತ ನೀರಾವರಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಒಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ ದೊಡ್ಡ ಹಿರಿಯರು ಇರ್ತಕ್ಕಂಥ ಹೆಜ್ಜೆಯಲ್ಲಿ ಅವ್ರ ಜೊತೆ ಸಾಕ್ತಾ ಆ ನಮ್ಮ ತಂದು ದನವನ್ನು ಹರಡಿಸುತ್ತಾ ಅವ್ರ ಜೊತೆಗೆ ನಾವು ಅಗಲಿರ್ತೀವಿ. ನೀವು ಏನು ನಿರ್ಧಾರ ತಗೊಳ್ತೀವಿ ನಿಮ್ಮ ಜೊತೆಗೆ ನಾವು ಹೆಜ್ಜೆ ಆಗ್ತೀವಿ. ಸಮಸ್ತ KGF ತಾಲೂಕಿನ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆಗೆ ಒಗ್ಗೂಡ್ಕೊಂಡು ಬರ್ತೀವಿ ಅಂತ ನಾವು ಮಾತಾಡಿದ್ದೇವೆ. ನಮಗೆ ಇವತ್ತು ನಾವೆಲ್ಲ 100 ವರ್ಷಗಳ ಕಾಲ
ಎಷ್ಟು ನೀರು ಬಂದಿದೆ, ಹೆಚ್ಚಿನ ನೀರು ಬಂದಿದೆ. ತುಮಕೂರಲ್ಲಿ ಮಧುಗಿರಿ, ಪಾವಗಡ, ಕುಲಗಲ್ಲಿಗೆ ಇವತ್ತು ನೀರಿರಲಿಲ್ಲ, ಅದು ಬಯಸಿದೆ, ಅದನ್ನು ನೀರಾವರಿ ಆಗಬೇಕು. ಈ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದ್ರು, ಈ ಕೋಆಪರೇಟಿವ್ ಫೆಡರಲ್ ಸಿಸ್ಟಮ್ ಅಂತ ಹೇಳಿ ಒಂದು ವ್ಯವಸ್ಥೆ ಬದುಕಿದ್ರು ಪಕ್ಕದ ರಾಜ್ಯದಲ್ಲಿ ಇವತ್ತು ನೀರಿಲ್ಲ ಇದ್ದಾರೆ. ನಮ್ಮಲ್ಲಿ ಇವತ್ತು ಕಷ್ಟ ಇರ್ತಾರೆ. ಈ ಕಡೆ ಹೋಗಿ ಹೊಸೂರಿಗೆ ಹೋಗಿ ಕಾವೇರಿ ನೀರು ಕುಡಿತಾ ಇದ್ದಾರೆ. ಅಲ್ಲಿ ಯಾವ ಪಕ್ಷಗಳಿದೆ, ಯಾವ ರಾಜಕಾರಣಿಗಳ ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇಶವನ್ನ 70 ವರ್ಷ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಳ್ವಿಕೆ ಮಾಡತಕ್ಕಂಥ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಇದೇನು ಬದುಕಿದೆಯಾ, ವ್ಯವಸ್ಥೆ ಬದುಕಿದೆಯಾ ಭಾರತ ದೇಶದಲ್ಲಿ? ಅಂಬೇಡ್ಕರ್ ಏನಾದರೂ ಇದ್ದಿದ್ರೆ ಇವತ್ತು ಖಂಡಿತವಾಗಿ ಒಂದು ಘೋರ ಇವತ್ತು ಕ್ರಾಂತಿ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ಅನುಭವಿಸಿದೆ ಕಾನೂನುಬದ್ಧವಾಗಿ ಎಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಗೌರವವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ವೋಟ್ ಹಾಕಿಸ್ಕೊಂಡು ಹೋದ್ಮೇಲೆ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಪಕ್ಷದ ಕಾರ್ಯಕರ್ತರಿಗೆ ನೀವು ನೀರು ಕೊಡುವಂತಂದ್ರೆ ಯಾರು ಈ ಪದವಿಗಳಿಲ್ಲ, ಯಾರ ಪ್ರತಿ ದೇಶ ಅಂತ ಮಾಡ್ಕೊಳ್ಬೇಕಂದ್ರೆ ಇಂಥ ಪರಿಸ್ಥಿತಿ ಇದೆ. ನಾವಿವತ್ತು ಕೋಲಾರದಲ್ಲಿ ನಾವು ಬೃಹತ್ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ಈ ಒಂದು ಸ್ವತಂತ್ರ ಪೂರ್ವದಲ್ಲಿ ಇವತ್ತು ಪೂರ್ವವನ್ನು ಕರೆದು ರಾಜ್ಯಗಳ ಬದಲಿಗೆ ಜಾನುವಾರು ಪ್ರಕೃತಿಯ ಉಳಿಲಿಕ್ಕೆ ಈ ನೋಡಿ ಕಾಲ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ನೋಡಿ, ಇವತ್ತು ನಿಮ್ಗೆ ಕೇಂದ್ರಕ್ಕೆ ಎಂತ ಲಕ್ಕಿ, ನಮ್ಮ ಸಂಪಂಗಿ ಸಾಹೇಬ್ ಎಂತ ಲಕ್ಕಿ, ಅಲ್ಲಿ ನೀರು ಪಾಪ ಬ್ರಿಟಿಷ್ ಪಂಪ್ ಮಾಡ್ತಕ್ಕಂಥ ವಾಟರ್ ಸಪ್ಲೈ ಅಲ್ಲಿ ಬೀರ್ಮಂಗಲದ ಕರೆದಿಲ್ಲ ಪಂಪ್ ಮಾಡ್ತಾ ಇದ್ದಾರೆ. ಇವರು ಏನು ಜನಗಳ ನಮ್ಮನ್ನ ಗೌರವವಾಗಿದೆ, ಒಂದೇ ಮಾಡ್ಕೊಂಡು ಸಂವಿಧಾನ ಸ್ವಾತಂತ್ರ್ಯ ಅಂತ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಕನಿಷ್ಠ ನೀರು ಕೊಡಕ್ಕೆ ಅರ್ಥ ಮಾಡ್ಕೊಳ್ಳಿ ಬಂದರೆ ಬ್ರಿಟಿಷ್ ಮಾಡತಕ್ಕಂಥ ಕೆಲಸ ಕಾಪಿ ಮಾಡಬಾರ್ದು. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಇವತ್ತು ಬೃಹದಾಕಾರವಾದಂಥ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಜನ ಜಾಗೃತಿ ಮೂಡಿಸಿ ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ವಿಶ್ವಾಸ ಕೊಟ್ಟು ಗ್ರಾಮ ಮಟ್ಟದಲ್ಲಿ ಎಲ್ಲರ ಮಾಹಿತಿ ಮನೆಗೆ ದೀಪದಿಂದ ದೀಪ ಹಚ್ಚಿ ಗ್ರಾಮದ ಲೆವೆಲ್ಗೆ ಹೋಗಿ, ಮನೆಗಳ ಲೆವೆಲ್ಗೆ ಹೋಗಿ, ವಿದ್ಯಾರ್ಥಿಗಳು, ಮಹಿಳೆಯರು ಪ್ರತಿಯೊಬ್ಬರು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಶುದ್ಧವಾದ ವಿದ್ಯೆ ಬರಬೇಕಂತೇಳಿ ನಾವು ಹೋರಾಟಕ್ಕೆ ಹಾಕಿದ್ದೀವಿ. ಇದು ಜವಾಬ್ದಾರಿ ಸರ್ಕಾರಗಳು ಮನ್ನಣೆ ಕೊಡ್ತಾ ಇದೆ. ಆಂಧ್ರದಲ್ಲಿ ಒಂದು ಡೆಪ್ಟಿ CM ಪವನ್ ಕಲ್ಯಾಣ್ ನೀವು ಮನವಿ ಕೊಡುವ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸರ್ಕಾರಗಳು, ಎರಡು ಸರ್ಕಾರಗಳ ಒತ್ತಾಯ ತಂದು ನಾವು ನೀರು ಪಡಿಲೇಬೇಕಂತೇಳಿ ಸಂದರ್ಭದಲ್ಲಿ ಹೊರತಾಗಿ ನಮ್ಮ ಜಸ್ಟಿಸ್ ಗೋಪಾಲ್ ಗೌಡರು ಎಲ್ಲರೂ ಒಂದು ಸಂಚಾಲಕರೇ, ಯಾರ ಮುಖಂಡರು ಎಲ್ಲರೂ ಸಂಚಾಲಕರೇ, ಪ್ರತಿಯೊಬ್ಬ ಸಂಚಾಲಕರೇ, ದಯವಿಟ್ಟು ನೀವು ದೀಪದಿಂದ ದೀಪ ಹಚ್ಚಿ ಮನೆಗೂ ಕರ್ತರಬೇಕು, ನಮಗೆ ಒಂದು ಶಕ್ತಿ ಕೊಡಬೇಕು. ಈ ಅಯೋಗ್ಯ ಜನಪ್ರತಿನಿಧಿಗಳ ಸರ್ಕಾರಗಳು ನಮಗೆ ಗಮನಿಸಿ ನಮ್ಮ ದುಡ್ಡು, ನಮ್ಮ ಹಕ್ಕು, ನಮ್ಮ ನೀರು ನಮಗೆ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಓದಿಸಿ ನಮ್ಮ ಮಾತು ಮುಗಿಸ್ತಾ ಇದ್ದೇನೆ. ಸರ್ಕಾರ ನಾವು ಯಾವ ರೀತಿ ನಮ್ಮ ಕಡೆ ತಿಳಿಯುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೋರಾಟದ ನಿಸ್ವಾರ್ಥ ಸೇವೆಯ ಸ್ವರೂಪಗಳೇನಿದೆ ಅದರ ಆಧಾರದ ಮೇಲೆ ನಡೆಯಬೇಕು. ಅದಕ್ಕೆ ಮುಂದೊಂದು ದಿನ ಇದು ಬಹಳ ಎಡಮರವಾದ ಹೋರಾಟ ಆಗಬೇಕಂತ ಹೇಳಿದ್ರೆ ಇದು ದಿನೇ ದಿನೇ ಹೋಗ್ತಾ ನಮಗೆ ಸಲಹೆಗಳು ವರ್ತನೆ ಇರ್ತದೆ. ಇದು ಅಲ್ಲಿಯೂ ನೀರು ನಿಂತ ನೀರಲ್ಲ. ಈ ನೀರಿಗೆ ಎಲ್ಲೋ ಹೋಗ್ತದೆ, ಒಳ್ಳೆ ನೀರು, ಮರ ಎಲ್ಲೋ ಹೋಗ್ತದೆ. ಅದಕ್ಕೆ ವಿರುದ್ಧವಾಗಿ ನಾವು ನಿಲ್ಲಕ್ಕಾಗಿಲ್ಲ. ಆ ಅರಿವಿನ ನಿಟ್ಟಿನಲ್ಲಿ ನಾವನ್ನು ಹೇಗೆ ಶುದ್ಧವಾಗಿ ಆಚರಣೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗಾಗಿ ನೀರು ಶುದ್ಧವಾಗಿಸ್ಕೊಳ್ತಕ್ಕಂಥ ಎಲ್ಲ ಮುಖಂಡರುಗಳು ಇದೇ ರೀತಿ ಇವತ್ತೇನು ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸುಗಳೇನಿದೆಯೋ ಈ ಮನಸ್ಸು ಬಹಳ ದೂರದ ಪಯಣ ಆಗಲಿ ಅನ್ನುವಂಥದ್ದು ನನಗೆ ಈ ಪಯಣದ ನಿಮ್ಮ ಬಸ್ ಏನಿದೆ ಆ ಬಸ್ಸಿನ ಕೂತ್ಕೊಳ್ತೀವಿ. ಹಂಗಾಗಿ ನಮ್ಮೆಲ್ಲರೂ ಕೂಡ ಸುರಕ್ಷಿತವಾಗಿ ಒಳ್ಳೆ ಜಾಗದಲ್ಲಿ ಹೋಗಿ ಅಂತ ವಿನಂತಿ ಮಾಡ್ತಾ ನಿಮ್ಮ ಮನೆಗೆ ಹೋಗ್ಬಿಟ್ಟು ನಾವು ಬಂದಿದ್ದೇವೆ ಅಂತಂದು ನೀವು ಹೇಳಿರ್ತಕ್ಕಂಥ ಏನು ಮಾಡ್ತೇವೆ ಮಾಡುವುದರ ಮುಖಾಂತರ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಾವು ಒಟ್ಟಿಗೆ ನಿಮ್ಮೆಲ್ಲರ ಹೋರಾಟ ಯಶಸ್ವಿಯಾಗಿ ಶಾಶ್ವತ ನೀರಾವರಿ ನಮಗೆ ಸಿಗಲಿ ಅನ್ನುವಂಥ ಬಯಕೆ. ಅದರ ಮಧ್ಯೆ ನಮ್ಮ ಮುಖಂಡರುಗಳು ಕೂಡ KCM ಸಂಬಂಧಪಟ್ಟಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ತಪ್ಪಂತೆ ಆಗಲ್ಲ. ಯಾಕಂದರೆ ಇಲ್ಲಿ ಅನುಭವಿಸ್ತಕ್ಕಂಥ ಯಾತನೆ ಇದೆಯಲ್ಲ, ಆ ನೀರಿನ ಬವಣೆ ಸಮಸ್ಯೆ, ಅದರ ಆಧಾರದ ಮೇಲೆ ಅವರು ಕೆಲವು ವಿಷಯಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಸ್ಥಳೀಯವಾಗಿ ಏನೇನು ಮಾಡಬೇಕು, ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಸೇರಿ ಮತ್ತೊಂದು ಸೇರಿ ನಾವು ಚರ್ಚೆ ಮಾಡೋಣ. ಇವು 3 ಜಿಲ್ಲೆಗಳ ಜ್ವಲಂತ ಸಮಸ್ಯೆಯ ಶಾಶ್ವತ ನೀರಾವರಿ ಹೋರಾಟ ಆಗಿರೋದ್ರಿಂದ ಇದಕ್ಕೆ
ಸುಪ್ರೀಂ ಕೋರ್ಟ್ ಆದೇಶಗಳು, ಸರ್ಕಾರದ ಆದೇಶಗಳು ನಮ್ಗೆ ಏನು ಹಕ್ಕಿದೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪರವಾಗಿ ನಾನು ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅದರ ಅಧ್ಯಕ್ಷರಾಗಿ ನನ್ನ ಒಂದು 2 ಸಲಹೆಗಳನ್ನು ಇಲ್ಲಿ ನಾನು ನೀಡುತ್ತಾ ಇದ್ದೀನಿ. ಇದು ಅವರ ನನ್ನ ಪ್ರಕಾಶ್ ಅವರು ಮಾತಾಡಿದಾಗ ಹೇಳಿದರು, ಒಂದೊಂದು ತಾಲೂಕಲ್ಲಿ ಕೂಡ ನಾವು ಈ ಥರ ಒಂದು ಪ್ರಿಲಿಮಿನರಿ ಮೀಟಿಂಗ್ ಅನ್ನು ಮಾಡಿದ್ದೇವೆ, ಅದೇ ರೀತಿ KGF ಅಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ, ನಾವು ಬರಬೇಕಂತ ಕೂಡ ಹೇಳಿದೆ. ಇಲ್ಲಿ ಮಾಜಿ ಶಾಸಕರು ಸಂಪಿಗೆ ಅವರಿದ್ದಾರೆ, ನಮ್ಮ CPM ಲೀಡರ್ ಕಂಗರಾಜ್ ಕೂಡ ಇದ್ದಾರೆ, ರಮೇಶ್ ಅವರು JDS ಲೀಡರ್ ಕೂಡ ಇದ್ದಾರೆ, ಹಲವಾರು ಲೀಡರ್ ಕೂಡ ಇಲ್ಲಿ ಬಂದಿದೆ. ಆದ್ದರಿಂದ ಪಕ್ಷವನ್ನು ದೂರ ಇಟ್ಟು ಒಂದೇ ವೇದಿಕೆ, ಇದು ನೀರಾವರಿ ಹೋರಾಟದ ವೇದಿಕೆ ಅನ್ನುವ ಘೋಷಣೆಯನ್ನು ಇಟ್ಟರೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೆ ಸಕ್ಸಸ್ ಆಗುವುದಕ್ಕೆ ನಾವು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ. ಎರಡನೇದು, KGF ನಲ್ಲಿ ಈ ತಾಲೂಕಿನ ವಿಚಾರಗಳನ್ನ ಕೋಲಾರ ಜಿಲ್ಲಾ ಸಮ್ಮೇಳನದಲ್ಲಿ, ಆ ಸಮಾವೇಶದಲ್ಲಿ ತಾವು ಈ ತಾಲೂಕು KGF ತಾಲೂಕು ಪ್ರತ್ಯೇಕವಾಗಿ ಏನು ಮಾಡಿದರೆ ಈ KGF ನಲ್ಲಿ ನೀರಿನ ಸಮಸ್ಯೆಯನ್ನ, ನೀರಿನ ವಿಚಾರವನ್ನ ನಾವು ಬಗೆಹರಿಸಬಹುದು ಅನ್ನೋದನ್ನು ಕೂಡ ಒಂದು ಸಪರೇಟ್ ಸಬ್ಜೆಕ್ಟ್ ಆಗಿ ಪ್ರತಿಯೊಂದು ತಾಲೂಕು ಸಬ್ಜೆಕ್ಟ್ ಇರಬೇಕು. ಮುಳಬಾಗಿಲು ಇರಬಹುದು, ಮಾಲೂರು ಇರಬಹುದು, ಶ್ರೀನಿವಾಸಪುರ ಇರಬಹುದು, ಬಂಗಾರಪೇಟೆ ಇರಬಹುದು, ಕೋಲಾರ ಇರಬಹುದು. ಸೊ ಒಂದೊಂದು ತಾಲೂಕಿನ ವಿಚಾರಗಳನ್ನು ಕೂಡ ಪ್ರತ್ಯೇಕವಾಗಿ ಅಲ್ಲಿ ಮಂಡನೆ ಮಾಡಬೇಕಾಗುತ್ತೆ. ಆ ತರ ಮಾಡಿದರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ತಾಲೂಕಿನವರು ಕೂಡ ಭಾಗವಹಿಸಿ ಅದರ ಹೋರಾಟಕ್ಕೆ ಒಂದು ಬಲ ಸಿಗುತ್ತೆ. KGF ನಲ್ಲಿ ಇಡೀ ಕೋಲಾರಿಗೆ ನೀರು ಕೊಡುವಂತ ಅಷ್ಟು ಶಕ್ತಿ ಇರತಕ್ಕಂತ ನೀರಿನ ರಿಸೋರ್ಸ್ ಇದೆ. ಇದು ನನ್ನ ಭಾಷಣ ಅಲ್ಲ, ಇದು ಸೈಂಟಿಫಿಕ್ ರಿಪೋರ್ಟ್. BGM ಅಲ್ಲಿ ಇದ್ದಾಗ ಗಣಿ ಒಳಗಿದ್ದಂತ ನೀರು ಇಲ್ಲಿ KGF ನಲ್ಲಿ ಪಾಲಾರ್ ನೀರಿನ ಬೆಲ್ಟ್ ಇದೆ. ಮೈಸೂರು ಮೈನ್ಸ್ ಮಾರಿಗುಪ್ಪಂನಲ್ಲಿ ಹೋಗಿ ನೋಡಿದರೆ ಬ್ರಿಟಿಷ್ ಕಾಲದಲ್ಲಿ ಪಾಲಾರ್ ಬೇಸ್ ಇಟ್ಟಿದೆ. ನೀವು ಇಲ್ಲಿ ಸಬ್ಜೆಕ್ಟ್ ಹತ್ರ ಹೋದ್ರೆ ಅದರ ಪಾಯಿಂಟ್ ಇದೆ. ಇಲ್ಲಿ ಬೆಮಲಲ್ಲಿ ಆಲದ ಮರ ಹತ್ರ ಹೋದ್ರೆ ಅದರ ಪಾಯಿಂಟ್ ಇದೆ. ಈ ಒಳಗಣಿ ಏನು ಇದೆಯಲ್ಲ ಆ ಕಡೆ ಎಲ್ಲ ಕೂಡ ಕುಡಿಯುವ ನೀರು, ಅಪಾರ್ಟಬಲ್ ವಾಟರ್ ರಿಸೋರ್ಸ್ ಇರತಕ್ಕಂತ ಒಂದು ತಾಲೂಕು ಅಂದ್ರೆ ಅದಕ್ಕೆ. ಆದ್ರೆ ಅದನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಆ ರಿಸೋರ್ಸ್ ವಾಟರ್ ಅನ್ನ ನಾವು ಯಾವ ರೀತಿ ಉಪಯೋಗ ಮಾಡಿದರೆ ಅದು ಇಡೀ ಜಿಲ್ಲೆಗೆ ಯೂಸ್ ಆಗುತ್ತೆ. ವೆಂಕಟೇಶಪ್ಪ ವರದಿ ಅಂತ SP ಆಫೀಸ್ ನಲ್ಲಿ ಕೆಲಸ ಮಾಡಿದಂತ ವೆಂಕಟೇಶಪ್ಪ ಅವರು ಒಂದು ವರದಿಯನ್ನ ಸರ್ಕಾರಕ್ಕೆ ಮಂಡನೆ ಮಾಡಿದರೆ KGF ನಲ್ಲಿ BGM ಅಲ್ಲಿ ಮಾತ್ರ 4 TMC ಆಫ್ ವಾಟರ್ ರಿಸೋರ್ಸ್ ಇದೆ. ಆ ವಾಟರ್ ಅನ್ನ ನಾವು ತೆಗೆದರೆ ಇಟ್ ಇಸ್ ಎ ಪಾರ್ಟಬಲ್ ವಾಟರ್, ನಾಟ್ ಕಂಟಾಮಿನೇಟೆಡ್ ವಾಟರ್. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸಿದ್ರೆ ಇಡೀ ಕೋಲಾರ ಜಿಲ್ಲೆಗೆ ನೀರು ಕೊಡುವಂತಹ ಶಕ್ತಿ KGF ನಲ್ಲಿ BGM ಪಾರ್ಟಬಲ್ ವಾಟರ್ ರಿಸೋರ್ಸ್ ಇದೆ ಅಂತ ಕೂಡ ಇದೆ. ಮಾನ್ಯ ಕುಮಾರಸ್ವಾಮಿ ಅವರು 2006 ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಆ ವರದಿಯೆಲ್ಲ ಕೂಡ ಈ ತರ KGF ಗೆ ಮಾಡಿದರೆ ನಿರಂತರವಾದ ಒಂದು ಕುಡಿಯುವ ನೀರಿಗೆ ಆಗಬಹುದಂತ ವಿಚಾರಗಳನ್ನೆಲ್ಲ ಕೂಡ ಹೋರಾಟಗಳು ಮಾಡಿದರೆ ಅದೆಲ್ಲ ಗೊತ್ತಿದೆ. ಇಲ್ಲಿ ಬೇತಮಂಗಲ ಕೆರೆ ಏನಿದೆ ಇವತ್ತು ನೀರು ತುಂಬಿ ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಅದು KGF ಗೆ ಪಾರ್ಟಬಲ್ ವಾಟರ್ ಕುಡಿಯೋದಕ್ಕಾಗಿ ಮಾಡಿರ್ತಕ್ಕಂಥ ವಿಚಾರ. ಇವಾಗ ಒಂದು ಈ ತಾಲೂಕು ಮತ್ತು ಜನರಲ್ಲಿ ಒಂದು ವಿಚಾರವನ್ನು ನಾವು ಸರಿಯಾಗಿ ಇರಬೇಕು. ಇಟ್ ಈಸ್ ಎ ಪಾರ್ಟಬಲ್ ವಾಟರ್ ಯೂಸ್ ಮಾಡತಕ್ಕಂಥ ಬೇತಮಂಗಲ ಕೆರೆ, ಅದನ್ನ ಇಡೀ ತಾಲೂಕಿಗೆ ಕೊಡಬಹುದು, ಪರ್ಟಿಕ್ಯುಲರ್ KGF ಕೊಡಬಹುದು ಅನ್ನೋ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಹುದು. ನಾವು ಏನು ಸೈಂಟಿಫಿಕ್ ಆಗಿ ಏನು ರೋಗ ಬರ್ತಾ ಇದೆ ಅಂತಿರಲ್ಲ, KGF ನಲ್ಲಿ ಎಲ್ಲ ರೋಗ ಬರ್ತಾ ಇದೆ. ಇಲ್ಲಿ ದಿನನಿತ್ಯ ನಾವು ಏನು ಕುಡಿತಾ ಇದ್ದೀವೋ, ಏನು ವಾಟರ್ ಟ್ಯಾಂಕ್ ನೀರು ನಾವು ಕುಡಿತಾ ಇದ್ದೀವೋ ಅದರಲ್ಲಿ ಕಂಡಾಗಿದೆ. ಇಲ್ಲಿ KGF ಅಲ್ಲಿ ಹೈಯೆಸ್ಟ್ ಡಿಸೀಸ್ ಬಂದು ರೋಗಗಳಿಗೆ ನಾವು ನೆರಳ್ತಾ ಇದ್ದೀವಿ ಅಂದ್ರೆ ಅದು ಈ ವಾಟರ್ ಟ್ಯಾಂಕ್ ನಲ್ಲಿ ಇರತಕ್ಕಂಥ ಆ ನೀರನ್ನು ನಾವು ಶುದ್ಧೀಕರಣೆ ಇಲ್ಲ ಯಾವುದು. ಆದ್ರಿಂದ KGF ನಲ್ಲಿ ನನ್ನ ಪ್ರಕಾರ BGM ಕಡೆ ಸುಮಾರು ಕೆರೆಗಳಿವೆ. ಆ ಕೆರೆಗಳನ್ನೆಲ್ಲ ಕೂಡ ನಾವು ಮತ್ತೆ ಪುನರಚನೆ ಮಾಡಬೇಕಾಗಿದೆ. ಆಂಡ್ರೇಶನ್ಪೇಟೆಯಲ್ಲಿದೆ, ಮುರುಗಂಪೇಟೆಯಲ್ಲಿದೆ, ಬೇರೆ ಕೆರೆಗಳಿತ್ತು. ಇದನ್ನೆಲ್ಲ ಕೂಡ ಐಡೆಂಟಿಫೈ ಮಾಡಿ ಸಪರೇಟ್ ಸಬ್ಜೆಕ್ಟ್ ಆಗಿ ಒಂದೊಂದು ಕೆರೆಯಲ್ಲಿ ಇರತಕ್ಕಂಥ ಧೂಳುಗಳನ್ನು ನಾವು ಎತ್ತಬೇಕಾಗುತ್ತೆ. ಬೇತಮಂಗಲ ಕೆರೆಯಲ್ಲಿ ಇರತಕ್ಕಂಥ ಧೂಳನ್ನು ಎತ್ತಬೇಕಾಗುತ್ತೆ. ರಾಮಸಾಗರ್ ಕೆರೆಯಲ್ಲಿ ಏನ್ ಮಾಡಬೇಕನ್ನೆಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಈ ತಾಲೂಕಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಮುಂದೆ ಇಟ್ಟು ಮಾಡಿದರೆ
ನಿಜವಾಗಲೂ KGF ಅಲ್ಲಿ ಕುಡಿಯುವ ನೀರಿಗೆ ಒಂದು ದೊಡ್ಡ ಸೋರ್ಸು ಸಿಗುತ್ತೆ. ಇದು ನಮ್ಮಲ್ಲೇ ಇದೆ. ಆದರೆ ಒಗ್ಗಟ್ಟಾಗಿ ನಿಂತುಕೊಂಡು ಇದಕ್ಕೆ ನಾವು ಒಂದು ಹೋರಾಟವನ್ನ ರೂಪಿಸಬೇಕಾಗುತ್ತೆ. ಪಕ್ಷ ಬಾವುಟ ನಮ್ಮ ಸಿದ್ಧಾಂತಗಳನ್ನ ದೂರ ಇಟ್ಟು ಕುಡಿಯುವ ನೀರು ಎಲ್ಲರಿಗೂ ಸಿಗಬೇಕನ್ನುವ ಒಂದೇ ಘೋಷಣೆ ನಾವು ಇಟ್ಟುಕೊಂಡು ಮಾಡ್ತಾ ಇದ್ದೀರಿ. ಅದೇ ನಮ್ಮ ಗುರಿ. ಅಂದ್ರೆ ನಿಜವಾಗಲೂ ಇಡೀ ಎಲ್ಲರ ಜನರನ್ನ ನಾವು KGF ನಲ್ಲಿ ಒಂದು ಪ್ರಚಾರ ಮಾಡಬೇಕು. 17th ಏನು ಹೋರಾಟದಲ್ಲಿ ಯಾವ ಉದ್ದೇಶಕ್ಕಾಗಿ ಈ ನೀರಾವರಿ ಸಮ್ಮೇಳನವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ, ಆ ಉದ್ದೇಶವನ್ನ ಎಲ್ಲರೂ ಕೂಡ ಇಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿಯ ನೇತೃತ್ವದಲ್ಲಿ ನಾವು ಒಂದು ಇಡೀ ತಾಲೂಕಲ್ಲಿ ಒಂದು ಪ್ರಚಾರವನ್ನ ಮಾಡಬೇಕಾಗಿದೆ. ಇದು ನಮ್ಮ ಜೀವನದ ಹಕ್ಕು. ಈ ಹಕ್ಕನ್ನು ನಾವು ಪಡಿಬೇಕಾದ್ರೆ ಈ ಸಮ್ಮೇಳನದ ಉದ್ದೇಶ, ಈ ಹೋರಾಟದ ಉದ್ದೇಶ ಏನಂತ ಕೂಡ ನಾವು ಒಂದು ಪ್ರಚಾರ ಮಾಡಿದ್ರೆ ಅದರ ಮುಖಾಂತರ ಸುಮಾರು ಸಾವಿರಾರು ಜನಗಳನ್ನ ನಾವು ಕೂಡಿಸಿ ಕೋಲಾರಲ್ಲಿ ನಾವು ನಮ್ಮ ಶಕ್ತಿಯನ್ನ ನಾವು ತೋರಿಸಬಹುದು. ಸರ್ಕಾರ ಮಟ್ಟದಲ್ಲಿ ಒಂದು ಎಚ್ಚರಿಕೆಯನ್ನ ನಾವು ನೀಡಬಹುದು. ಜನ ನೀರಿಗಾಗಿ ನೀರಿಗೆ ಬಂದು ಈ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ಒಂದು ರೀತಿಯಲ್ಲಿ ಮಾಡಬಹುದು. ನಾವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ. ಸೇವ್ KGF ಯುನೈಟೆಡ್ ಫ್ರಂಟ್ ಇಂದ ನಾವು ಕೂಡ ನೂರಾರು ಜನರನ್ನ ನಾವು ಒಗ್ಗೂಡಿಸಿ ಈ ಹೋರಾಟದಲ್ಲಿ ಭಾಗವಹಿಸುತ್ತೇವೆ ಅಂತ ಹೇಳಿ ನನ್ನ ಅವಕಾಶ ಸಿಕ್ಕಿದೆ. ಅವಕಾಶ ದುರಾದೃಷ್ಟ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಎಲ್ಲರೂ ನೀಕರಿದ್ದಾರೆ, ಪಕ್ಷಾತೀತವಾಗಿ ಎಲ್ಲ ಸಂಘಟನೆಯಿಂದ ಬಂದಿದ್ದಾರೆ. ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕೋಸ್ಕರ. ಬರೀ ನಮ್ಮ ಹ್ಯೂಮನ್ ಮಾತ್ರ ಅಲ್ಲ, ನಮ್ಮ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ. ಕೇಸಿನಲ್ಲಿ ನೀರು ಕುಡಿದು ಎಲ್ಲ ಕೂಡ ಅನಾರೋಗ್ಯದಿಂದ ಬಳಲಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಮನಸ್ಸಿನಲ್ಲಿ ಆ ಪಕ್ಷದವರು ಬಂದಿದ್ದಾರೆ, ಈ ಪಕ್ಷದವರು ಬಂದಿದ್ದಾರೆ ಅಂತ ಅನ್ಕೋದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಸೇರಿ ಈ ಒಂದು ಪ್ರೀ ಮೀಟಿಂಗ್ ಮಾಡ್ತಿದ್ದೀರಲ್ಲ, ಇದನ್ನ ಹಾಗೆ ನಮ್ಮ ಎಲ್ಲ ಒಂದು ಮುಖಂಡರ ಮುಂದಾಳತ್ವದಿಂದ ನಾವೆಲ್ಲರೂ ಕೂಡ ಹೆಚ್ಚಾಗಿ ಯುವಕರು ನಾವು ಭಾಗವಹಿಸಬೇಕು. ಯಾಕಂದ್ರೆ ನಾವು ಚೆನ್ನಾಗಿದ್ರೆ ನಮ್ಮ ಈ ಪೀಳಿಗೆ ಚೆನ್ನಾಗಿರೋದು ಸಾಧ್ಯ ಆಗೋದು. ಅದಕ್ಕೋಸ್ಕರ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟಾಗಿ 4,800 ನಮ್ಮ ಕೆರೆಗಳಿದ್ದಾವೆ. ಅದೆಲ್ಲ ಕೂಡ ಮಳೆ ಬಂದಾಗ ಮಾತ್ರ ಅದು ನೀರು ತುಂಬುತ್ತವೆ. ಈಗಷ್ಟೇ ಒಂದು ಕೆಲವು ವರ್ಷಗಳಿಂದ ನೀರು ತುಂಬಿದಾವೆ. ಹಾಗಾಗಿ ಅಷ್ಟೊಂದು ನೀರು ಕೊರತೆ ಕಾಣ್ತಾ ಇಲ್ಲ. ಆದರೆ ಬೇಸಿಗೆ ಕಾಲ ಬಂದರೆ ನಮಗೆ ಕುಡಿಯಕ್ಕೆ ನೀರಿರೋದಿಲ್ಲ. ದನಕರುಗಳಿಗೆ ಎಲ್ಲಿಂದ ನಾವು ತಗೊಂಡು ಕೊಡೋಕ್ಕಾಗುತ್ತೆ? ಅವುಗಳಿಗೆ ಮೇಲಿಂದ ತಗೊಂಡು ಕೊಡೋಕ್ಕಾಗುತ್ತೆ? ನಾನು ಒಂದು ರೈತರ ಮಗಳಾಗಿ ನಮ್ಮ ಒಂದು ದನಕರುಗಳಿಗೇನೆ ನಾವು ಬೆಳೆ ಬೆಳೆಯೋದಕ್ಕಾಗೋದಿಲ್ಲ, ಅದಕ್ಕೆ ಹುಲ್ಲು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಪ್ರೀ ಮೀಟಿಂಗಲ್ಲಿ ನಾವೆಲ್ಲರೂ ಏನು ಸೇರಿರ್ತೀವಿ ಎಲ್ಲರೂ ಕೂಡ ಈ ಒಂದು ಜಲಾಗ್ರಹಣ ಹೋರಾಟವನ್ನು ನಾವು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಎಲ್ಲರಿಗೂ ಸಪೋರ್ಟಿಂದ, ನಿಮ್ಮೆಲ್ಲರ ಹಿರಿಯ ಆಶೀರ್ವಾದದಿಂದ, ಎಲ್ಲ ಹಿರಿಯರ ಮುಖಂಡತ್ವದಿಂದ ನಾವೆಲ್ಲರೂ ಯುವಕರು ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಎರಡು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಕರ್ನಾಟಕ ದುರದೃಷ್ಟ. ಯಾಕಂದ್ರೆ ನಮ್ಮ ರಾಜಕಾರಣಿಗಳಿಂದನೇ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ನೀರಿಲ್ಲದೆ ಆಗಿರೋದು. ಯಾಕಂದ್ರೆ ಇವತ್ತು ಎಲ್ಲ ರಾಜ್ಯಗಳಲ್ಲೂ ನೀರುಗಳಿಗೆ ಒತ್ತು ಕೊಟ್ಟಿದ್ದಾರೆ. ಇಷ್ಟು ವರ್ಷ ಆದರೂ ಕಾವೇರಿ ಇರ್ಬೋದು, ಬೇರೆ ಜಾಗಗಳೆಲ್ಲ ಇರ್ಬೋದು, 700 ಕಿಲೋಮೀಟರ್ ಆದ್ರದಿಂದ ಮಾತ್ರ ನೀರು ಬರೋಕ್ಕೆ ಒಬ್ಬೊಬ್ಬರಿಗೂ ಬರುತ್ತೆ. ನಮ್ಮ ಪಕ್ಕದ ರಾಜ್ಯದಿಂದ 2 ಕಿಲೋಮೀಟರ್ ಇಲ್ಲ ನಮ್ಮ ರಾಜ್ಯಕ್ಕೆ. ಈ ನಮ್ಮ ಕರ್ನಾಟಕ 700 ಕಿಲೋಮೀಟರ್ ಇಲ್ಲ. ಮೈಸೂರು ಇರೋದು 250 ಕಿಲೋಮೀಟರ್. ಈ ಕಡೆ ತೆಗೆದುಕೊಂಡ್ರೂ 500 ಕಿಲೋಮೀಟರ್ ಬರುತ್ತೆ ಉತ್ತರ ಭಾಗದಲ್ಲಿ. ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದಿರ ಅಂದರೆ ನಮ್ಮ ಹೋರಾಟ ಮುಂದುವರಿಸಬೇಕು. ಯಾವುದೇ ಪಕ್ಷ ಭೇದ ಬಿಟ್ಟು ಈ ಕೋಲಾರ ಜಿಲ್ಲೆಯಲ್ಲಿರೋರು ಒಂದಾಗಿ ನಾವು ಇವತ್ತು ಮಾಡಿದ್ರೆ ಮಾತ್ರ ನಮಗೆ ನೀರು ಸಿಗುವಂತ ಪರಿಸ್ಥಿತಿ ಬಂದಿದೆ. ಏನಂದ್ರೆ ಇವತ್ತು ನಮ್ಮ ಯಾರು ಬ್ರಿಟಿಷ್ ಅವರು ಮಾಡಿದ್ದನ್ನು ಬೆತ್ತಮಲ ಕೆರೆಯಿಂದ ನೀರಿಗೆ ಇವತ್ತು ಕೆರೆ ತುಂಬಿದೆ. ನಾವು 35 ವರ್ಷ ಪಕ್ಕದ ಹಳ್ಳಿ ನಾವು ಇರೋದು, 35 ವರ್ಷ ಆಯ್ತು KGF ಬಂದು ಇನ್ನ ಬೆತ್ತಮಲದಿಂದ ಕುಡಿದಿಲ್ಲ ಇದೀವಿ. ನಾವು ಸಣ್ಣದಲ್ಲಿ ಮೋಸವಾಗಿದ್ದೀವಿ. ಪೈಪ್ಲೈನ್ ಮಾಡಿದ್ರು. ಪೈಪ್ಲೈನ್ ಏನು ಉದ್ಧಾರ ಮಾಡಕ್ಕೆ ಅವರು ಪೈಪ್ಲೈನ್ ಮಾಡಿದ್ದಾರೆ. ಅವ್ರು ಬಿಲ್ಗಳು ಮಾಡ್ಕೊಳಕ್ಕೆ ಮಾಡಿದಾರ. ನೀರು ಮಾತ್ರ ಬರ್ತಾ ಇಲ್ಲ. ಬೆತ್ತಮಲ ಕೆರೆ ನೀರು ಪಾಲರ್ ಕೆರೆ ಸೇರ್ತಾ ಇದೆ. ರಾಮಸಾಗರ ಕೆರೆಗೆ ಹೋಗಿ ಆ ನೀರನ್ನ ಉಪಯೋಗ ಮಾಡಿದ್ರೆ ಯಾಕೆ KGF ನೀರು ಬರಲ್ಲ? ಇವತ್ತು ಇದು ಎರಗಟ್ಟೆ ಯಾರೋ ಪುಣ್ಯಾತ್ಮರು ಮಾಧ್ಯಮ ಬಿಟ್ಟರು, ಇಬ್ಬರು ಕರ್ಕೊಂಡು ಹೋಗಿ
ಅಧ್ಯಕ್ಷನಾಗಿದ್ದೀನಿ, ರೆಡ್ಡಿ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದೀವಿ. ನಮ್ಮ 2 ಸಂಘ ಕಡೆಯಿಂದ ನಮ್ಮ ಬೆಂಬಲ ಇರುತ್ತೆ ಸರ್. ನೀವು ಮುಂದುವರಿಸಿ, ನಾವು ಯಾವುದಕ್ಕೂ ಬರಕ್ಕೆ ರೆಡಿ ಇದ್ದೀವಿ ಸರ್. ಕೋಲಾರ ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿ ಬಗ್ಗೆ ನಾವೆಲ್ಲರೂ ಸಂಪೂರ್ಣವಾಗಿ ನಮ್ಮ ಎಬಿ ವತಿಯಿಂದ ಒಂದು ಬೆಂಬಲ ಕೊಟ್ಟಿದ್ವು. ಅವತ್ತು ಒಳ್ಳೆ ಪ್ರಕಾಶನದಲ್ಲಿ ನಾವೆಲ್ಲ ವೇದಿಕೆಯಲ್ಲಿ ಆವತ್ತಿನ ಹೋರಾಟದಲ್ಲಿ ನಾವೆಲ್ಲ ಕೂಡ ಭಾಗವಹಿಸಿದ್ವಿ. ನಮಗೆಲ್ಲ ಬಂದಿರುವುದು ವಿಚಾರ ಇಷ್ಟೇ, ಏನು ಇದ್ದ ಇದೇ ತಿಂಗಳ 14 ತಾರೀಕು ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ನೀರಾವರಿ ವರ್ಗವಾಗಿ ಒಂದು ಸಮಾವೇಶ ಮಾಡ್ತಾ ಇದ್ವು. ಆ ಸಮಾವೇಶಕ್ಕೆ ಸಂಪೂರ್ಣವಾಗಿ ನಮ್ಮ ಮಾಜಿ ಶಾಸಕ ಸಂಪಂಗಿನವರು, ನಮ್ಮ ಪಕ್ಷ ಬಿಜೆಪಿ ಪಕ್ಷ ಸಂಪೂರ್ಣವಾದಂತಹ ಬೆಂಬಲ ಕೊಟ್ಟಿದೆ. ಒಂದು ಏನೇ ಅವತ್ತು ನೀವು ಜಿಲ್ಲೆಯಲ್ಲಿ ಮಾಡಿದ ಸಣ್ಣದಲ್ಲಿ ಒಂದೇ ಒಂದು ಬೇಡಿಕೆ ಇರಬೇಕು. ನಮ್ಮ KSF ಕ್ಷೇತ್ರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಅಭಾವ ತುಂಬ ಹೆಚ್ಚಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಏನು ನಾವು ಇತಿಹಾಸ ನೋಡಿದಾಗ ನಂದಿ ಬೆಟ್ಟದಿಂದ ನಾವು ಒಳ್ಳೆದಿ ಕೆರೆಯಿಂದ ಬೇತ್ನಾಳ ಕೆರೆಗೆ ನೀರು ಬರುತ್ತೆ. ಬೇತ್ನಾಳ ಕೆರೆಯಿಂದ ಎಲ್ಲೋ ಬೇರೆ ರಾಜ್ಯಗಳಿಗೆ ನೀರು ಹೋಗ್ತಾ ಇದೆ. ಅದನ್ನು ಶೇಖರಣೆ ಮಾಡುವಂಥ ಕೆಲಸ ಈ ಸರ್ಕಾರ ಗಮನ ತರಬೇಕಾಗುತ್ತೆ. ಇವತ್ತು ರಾಮಸಾಗರ ಕೆರೆಯಿಂದ ಬಂಗಾಳಪಲ್ಲಿಗೆ ಹೋಗುತ್ತೆ. ನಮಗೆಲ್ಲ ಗೊತ್ತಿರ್ಬೋದು. ಇತಿಹಾಸ ನೋಡಿದಾಗ ಬಂಗಾಳಪಲ್ಲಿಗೆ ಅನ್ವಯಿಸಿರುತ್ತೆ. ಆ ನೀರನ್ನು ಇಲ್ಲೇ ಶೇಖರಣೆ ಮಾಡಿದ್ರೆ ನಮ್ಮ KSF ಕ್ಷೇತ್ರದ ಜನತೆಗೆ ಕುಡಿಯೋ ನೀರಾಗಿರ್ಬೋದು, ವ್ಯವಸಾಯಕ್ಕಾಗಿರ್ಬೋದು ತುಂಬ ಅನುಕೂಲವಾಗ್ತದೆ. ಈ ಒಂದು ಹೋರಾಟ ಸಮಿತಿಯಲ್ಲಿ ಈ ಒಂದು ಪ್ರಮುಖವಾದಂಥ ಅಜೆಂಡಾ ಕೊಡಬೇಕು ಅಂತ ಹೇಳಿ ನಾನು ಹೋರಾಟದ ಸಮಿತಿಯ ಸದಸ್ಯರನ್ನು ಮನವಿ ಮಾಡಿದ್ದೀನಿ. ಅದೇ ರೀತಿಯಾಗಿ ನಮಗೆಲ್ಲ ಗೊತ್ತಿರ್ಬೋದು, ನಮ್ಮೆಲ್ಲ ಆಂಧ್ರದ ಗಡಿಭಾಗ ಒಂದೇ ಇರುತ್ತೆ. ಕೃಷ್ಣ ಜಲ ನೀರು ಅಂತೇಳಿ ಇವತ್ತು ಚಂದ್ರಬಾಬು ನಾಯ್ಡು ಏನಿವತ್ತು ಉಪಮುಖ್ಯಮಂತ್ರಿಗಳು ಆ ನೀರನ್ನು ಕೂಡ ನಮ್ಮ KSF ಜೊತೆಗೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಇರ್ಬೋದು. ಆ ಯೋಜನೆ ಕೂಡ ಒಂದು ಮನವಿ ನೀಡಿ ದಯವಿಟ್ಟು ಏನು ಕೃಷ್ಣ ಜಲ ನೀರನ್ನು ನಮ್ಮ KSF ಜೊತೆಗೆ ಹರಿಸಿದ್ರೆ ತುಂಬ ಒಳ್ಳೆಯದು. ಕುಡಿಯಲಾಗಿರ್ಬೋದು, ರೈತರಿಗಾಗಿರ್ಬೋದು, ಮುಂದಿನ ಭವಿಷ್ಯಕ್ಕೋಸ್ಕರ ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ. ಮನೆಯಿಂದ ಕರೆತರುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಇವತ್ತಿನ ಒಂದು ಪೂರ್ವಭಾವಿ ಸಭೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ನಾವು ಅದನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ಶುರು ಮಾಡಿದ್ವಿ. ಎತ್ತಿನ ಹೊಳೆ ಒಂದು ಕಡೆ ಇತ್ತು, ಡಾಕ್ಟರ್ ಪರಮೇಶ್ವರ ಹೇಮಾವತಿ, ನೇತ್ರಾವತಿ ನದಿಗಳು ಇದೆಲ್ಲ ಕೂಡ ಒಂದು ಕಡೆ ಇತ್ತು. ಮತ್ತು ನಮ್ಮ ಕೃಷ್ಣಾ ನದಿ ನೀರಿನ ಪಾಲು, ಅದು ನನಗೆ ಕರೆಕ್ಟು ಲೆಕ್ಕ ಗೊತ್ತಿಲ್ಲ, ಪ್ರಕಾಶ್ ಅವ್ರು ಗೊತ್ತಿರುತ್ತೆ. ಮೋಸ್ಟ್ಲಿ 850 TMC ನೀರು ಏನೋ ಒಂದು ವರ್ಷಕ್ಕೆ ನಮಗೆ ಪಾಲು ಆಂಧ್ರ ಕೊಡಬೇಕಂತ ಅದೇ ಇಂಟರ್ ಸ್ಟೇಟ್ ವಾಟರ್ ಟ್ರಿಬ್ಯುನಲ್ಲು ಇದೆಲ್ಲ ಕೂಡ ಹೇಳಿದಂಥ ಒಂದು. ಇವಾಗ ನಾವು ಕೇಳಿದ್ದು ಕೃಷ್ಣಾ ನದಿ ನೀರು, ಕಾವೇರಿ ನದಿ ನೀರು, ಬೇತಮಂಗಲ ನೀರು ಕೇಳ್ತಾ ಇರುವಾಗ ಸರ್ಕಾರಗಳು ನಮಗೆ ಕೊಟ್ಟಿದ್ದು ಬೆಂಗಳೂರಿನ ವಲಸೆ ನೀರು. ಅದೇ ಮೊನ್ನೆ ಒಂದು ಸಭೆಯಲ್ಲಿ ಮಾಜಿ ಸಭಾಪತಿಗಳು ಸುದರ್ಶನವರು ಹೇಳುವಾಗ ಏನು ಹೇಳ್ತಾರೆ, ಅದು ನಿಮಗೆ ಕುಡಿಯೋಕ್ಕೆ ವ್ಯವಸಾಯಕ್ಕೆ ಅದಕ್ಕೆಲ್ಲ ಏನಿಲ್ಲ, ಅದು ಅಂಡರ್ಗ್ರೌಂಡ್ ವಾಟರನ್ನು ಮತ್ತೆ ಅಪ್ಗ್ರೇಡ್ ಮಾಡೋಕ್ಕೆ ನಾವು ಮಾಡಿರೋದು ಅಷ್ಟೇ. ಅಂದರೆ ಜನರಿಗೆ ಇವರು ನೀರು ಕೊಡೋಕ್ಕೆ ಇವರು ರೆಡಿ ಇಲ್ಲ ಎಂಬುದು ಆ ಮಾತಲ್ಲಿ ಅರ್ಥ ಆಯಿತು. ಒಂದು ಇವಾಗ ಮೇನ್ ಪಾಯಿಂಟ್ ಇರೋದು ಇವಾಗ ನೀರಾವರಿ ಹೋರಾಟ ಸಮಿತಿ ಇವಾಗ ಏನು ಮಾಡಿದ್ರು ಜಿಲ್ಲಾ ಮಟ್ಟದಲ್ಲಿ ನಮ್ಮ CPM ಪಕ್ಷ ಜಿಲ್ಲಾ ಸಮಿತಿ ಕೂಡ ಇವಾಗ ನಿರ್ಧಾರ ಮಾಡಿರೋದಂದರೆ ನಿಮ್ಮ ಜೊತೆ ನಾವು ಪಾಲ್ಗೊಳ್ಳೋದಾಗಿದೆ. ನಾವು ಭಾಗವಹಿಸ್ತೀವಿ. ಕೃಷ್ಣಾ ನದಿ ನೀರು ಪಾಲು ಇವಾಗ ಚಂದ್ರಬಾಬು ನಾಯ್ಡು ಅಷ್ಟವರೆಗೆ ತಂದಿದ್ದಾರೆ. ನಮಗೆ ಯಾಕೆ ಕೊಡ್ತಾ ಇಲ್ಲ, ನಮಗೆ ನಮ್ಮ ಪಾಲನ್ನು ಕೇಳಿ ಪಡೆಯೋಕ್ಕೆ ನಾವು ಹೇಗೆ ಸಿದ್ಧ ಇಲ್ಲ ಸರ್ಕಾರದಲ್ಲಿ ಎಂಬುದು ಅದು ಹೆಂಗೆ ಯಾವಾಗ ಆಗುತ್ತೆ ಅಂದರೆ ನಮ್ಮ ಹೋರಾಟದ ಮುಖಾಂತರನೇ ಆಗೋದು. ಅದಕ್ಕೆ ಆಗೋ ಒಂದು ಅವಕಾಶ ಇದೆ. ಬೆಂಗಳೂರು ರೂರಲ್ಲು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಈ ಥರ ಎಲ್ಲ ಜಿಲ್ಲೆಗಳ ಈ ಬರಡು ಪೀಡಿತ ಜಿಲ್ಲೆಗಳು, ಪ್ರೌಢಿತ ಏರಿಯಾಸ್ ಅಂತ ಏನಿದೆಯೋ ನಾವೆಲ್ಲ ಸೇರಿ ಒಂದು ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ. 17ನೇ ತಾರೀಕು ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೂರ್ತಿಯಿಂದ ನಾವೆಲ್ಲ ಭಾಗವಹಿಸ್ತೀವಿ. ನಮ್ಮ ವಿವಿಧ ಸಂಘಟನೆಗಳು, CITU, DYFI, ದಲಿತ ಕಲ್ಯಾಣ ಸಮಿತಿ ನಾವೆಲ್ಲ ಕೂಡ ಭಾಗವಹಿಸ್ತೀವಿ, ಆಶ್ವಾಸನೆ ಕೊಡ್ತೀವಿ. ಮತ್ತು KSF ಸಂಬಂಧಪಟ್ಟಂಗೆ ಯಾಕಂದರೆ ಮಾಜಿ ಶಾಸಕರು ಸಂಸದೀಯರು ಇದ್ದಾರೆ, ಅಲ್ಲಿ MLA ಕ್ಯಾಂಡಿಡೇಟ್ ರಮೇಶ್ ಬಾಬು ಅವರು ಇದ್ದಾರೆ, ಬೇರೆ ಎಲ್ಲ ಲೀಡರ್ಸ್ಗಳು ಇದ್ದಾರೆ. ಇವಾಗ KSF ಸಂಬಂಧಪಟ್ಟಂಗೆ 1 ನಿಮಿಷ ಮಾತ್ರ ನನ್ನ ಅಭಿಪ್ರಾಯವನ್ನು ಹೇಳಿ. ಇವಾಗ ಒಂದು ಈ ಕೃಷ್ಣಾ ನದಿ ನೀರು ಪಾಲಾ ಬೇಸ್ನಲ್ಲಿ ಬಂದು ಬೇತಮಂಗಲ ಬರುತ್ತೆ. 1905 ಆ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ನೀರು ಶುದ್ಧೀಕರಣ ಮಾಡಿ ಇಡೀ KSF ತಾಲೂಕಿಗೆ ಕೊಡಬೇಕಾಗಿದೆ. ಇವಾಗ ಅಲ್ಲಿ ಕೂಡ ಕೊಳಚೆ ನೀರು ಮಿಕ್ಸ್ ಆಗಿದೆ, ಅದನ್ನು ಸ್ಟಾಪ್ ಮಾಡಬೇಕನ್ನೋದು ಒಂದು. ಕಾವೇರಿ ನೀರು ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಕೊಳಚೆ ನೀರು ಇಲ್ಲಿ ಬರುತ್ತೆ. ಅದಕ್ಕೆ ಕೊಳಚೆ ನೀರಿಗೆ ದಾರಿ ಮಾಡಿರೋದು ಕಾವೇರಿ ನೀರನ್ನು ಕೊಡೋಕ್ಕೆ ಎಲ್ಲ ಅವಕಾಶಗಳಿದೆ. ಒಂದು ಬೇಸಿಕ್ ಪಾಯಿಂಟ್ ಕೃಷ್ಣಾ ನದಿ ನೀರೇ ನಾವು ಮಾತಾಡೋದು. ಅದಕ್ಕೆ KSF ಸಂಬಂಧಪಟ್ಟಂಗೆ ಈ ಬೇತಮಂಗಲ ನೀರು ಇಂಪಾರ್ಟೆಂಟ್ ಆಗಿ ಪೈಲಟ್ ಪ್ರಾಜೆಕ್ಟ್ PM ನರೇಂದ್ರ ಮೋದಿ ಅವರು, BJP ಅವರು 60 ಜನ ಇಲ್ಲಿದ್ದಾರೆ. ಅಮೃತ್ ಸಿಟಿ ಯೋಜನೆ 140 ಕೋಟಿ KSF ತಾಲೂಕಿಗೆ ಸ್ಯಾಂಕ್ಷನ್ ಆಗಿ ಅದರಲ್ಲಿ ನಿಯರ್ಲಿ 60% ನೀರಿಗೆ, ನಿಯರ್ಲಿ 60-70 ಕ್ರೋಸ್ ನೀರಿಗೆ ಅದು ಎಲ್ಲಿ ಹೋಯಿತು, ಎಲ್ಲಿ ಕರಪ್ಟ್ ಆಯಿತು, ಅದನ್ನು ಕೂಡ ನೀವೆಲ್ಲ ಕೂಡ ಪ್ರಶ್ನೆ ಮಾಡ್ತೀವಿ, ನಾವು ಮಾಡ್ತಾ ಇರ್ತೀವಿ.
ಅದು ನೀವು XMLಗಳಾಗಿ BJP ಪಕ್ಷದವರಾಗಿ ಅದನ್ನು ಮುಖ್ಯವಾಗಿ ಪ್ರಶ್ನೆ ಮಾಡಬೇಕು. ಎರಡೋರು ನೀರು ಕಡಿಮೆ TMC ಇದೆ, ಪ್ರಕಾಶ್ ಅವರು ಹೇಳಿದಂಗೆ, ಆದರೆ 8 ಕಿಲೋಮೀಟರ್ KGF ಮಾಲೂರು, ಕೋಲಾರ, ಬಂಗಾರಪೇಟೆಗೆ ಅದನ್ನು ಸೇರಿಸಿದ್ದಾರೆ. ಇನ್ನು ಕೂಡ ನಾವು ಇಲ್ಲಿ ಇರುವ MLA ಕೇಳ್ತಾ ಇದ್ದೇವೆ, ಯಾಕೆ ನಮ್ಮ KGF ಅನ್ನು ಸೇರಿಸ್ತಾ ಇಲ್ಲ ನೀವು? 8 ಕಿಲೋಮೀಟರ್ ಲಕ್ಷಾಂತರ ಲೀಟರ್ ನೀರನ್ನು ಸ್ಟೋರ್ ಮಾಡೋ ಕೆಪಾಸಿಟಿ ಇದೆ. ನಮ್ಮ ಒಳಗಮ್ಮದಿ ಚಾಂಪಿಯನ್ಶಿಪ್ಸು ಬ್ರಿಟಿಷ್ ಅವ್ರು ಮಾಡಿಕೊಟ್ಟಿದ್ದಾರೆ. 8 ಕಿಲೋಮೀಟರ್ ಏನು ಬೇಡ ಪೈಪ್ಲೈನ್ ಮಾಡಿದರೆ ಗ್ರಾವಿಟಿ ಫೋರ್ಸಲ್ಲಿ ಬಂದು ಸೇರುತ್ತೆ. ಇದು ಮಾಡ್ತಾರೆ. ಮತ್ತು ಜ್ಯೋತಿ ಬಾಸು ಅವರು ಹೇಳಿದಂಗೆ ಅಂಡರ್ಗ್ರೌಂಡ್ ನಾವು ನೀರಿನ ಮೇಲೆ ನಿಂತಿದ್ದೀವಿ, ಚಿನ್ನದ ಮೇಲೆ ನಿಂತಿದ್ದೀವಿ, ನೀರಿನ ಮೇಲೆ ನಿಂತಿದ್ದೀವಿ. ಈ ನೀರನ್ನು ಕೂಡ ಇವಾಗ ಕೊಳಚೆ ನೀರನ್ನು 3rd phase ಟ್ರೀಟ್ಮೆಂಟ್ ಮಾಡುವಾಗ ಅದನ್ನು ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲಿ ಫ್ಲೋರೈಡ್ ಕಂಟೆಂಟ್ ಮಾತ್ರ ಜಾಸ್ತಿ, ಬೇರೆ ಯಾವುದೇ ಇಲ್ಲ. ಅಂದರೆ ಬೇತ್ಮಂಗ್ಲ ನೀರು, ಎಡಗೋಲು, ಪಾಲರು, ಮೇನ್ ಕೃಷ್ಣಾ ನೀರೇ. ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಸಮಿತಿ ಅದನ್ನು ಪರಿಗಣಿಸಬೇಕು. ಆದರೆ ನೀವು ತಗೊಂಡಿರುವ ಇಡೀ ಈ ಎಲ್ಲ ಜಿಲ್ಲೆಗಳಿಗೆ ನೀವು ಇರುವ ಈ ಕೊಳಚೆ ನೀರನ್ನು ನಡೆಸಿ ಟ್ರೀಟ್ಮೆಂಟ್ ಮಾಡೋದು ಕೃಷ್ಣಾ ನದಿ ನೀರು ಬೇಕೆಂಬುದು ಹೇಳಿರೋದು ಕರೆಕ್ಟ್ ಇದೆ. ನಾವೆಲ್ಲ ನಿಮ್ಮ ಜೊತೆ ಭಾಗವಹಿಸ್ತೀವಿ. ಇದರಲ್ಲಿ ಕೆಲವು ಪಕ್ಷಗಳಲ್ಲಿ ಭಾಗವಹಿಸಿಲ್ಲ, ಸರಿ ಇಲ್ಲ ಅನ್ಕೋತಿದೆ. ಇವಾಗ ಇದರಲ್ಲಿ JDS, BJP ಜಾಸ್ತಿ ಜನ ಆಗ್ತದೆ. ಈ ರಾಜಕೀಯದಿಂದ ನೀರು ಬರುತ್ತೆ ಊರಿಗೆ ಅಂದರೆ ಇರಲಿ, ಆ ರಾಜಕೀಯ ಕೂಡ ಇರಲಿ, ಅದನ್ನು ನೋಡೋಣ. ನಾವು ಸಿದ್ಧಾಂತ ಬಿಡಲ್ಲ. ಈ ರಾಜಕೀಯ ನಮ್ಮಂತೂ ನಾವು ನಿಮ್ಮ ಜೊತೆ ಎಲ್ಲ ಈ ಹೋರಾಟ ಸಮಿತಿ ಜೊತೆ ಇರ್ತೀವಿ ಅಂತ ಹೇಳ್ತಾ 17ನೇ ತಾರೀಕು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಧನ್ಯವಾದ. ನಾಗರಿಕರು ಏನಂದರೆ ಎಲ್ಲರಿಗೂ ನಾಲೆಡ್ಜ್ ಅನ್ನೋದು ತುಂಬ ಜಾಸ್ತಿ. ಕಂಪ್ಯಾರಿಟಿವ್ ಯಾಕಂದರೆ ಬ್ರಿಟಿಷ್ ಅವರು ಅದನ್ನು ಮಾಡಿ ಹೋಗ್ತಿದ್ದಾರೆ. ನಾವು ಮುಂಚೆ ಬಂದ್ಬಿಟ್ಟು ನೀರನ್ನು ಕುಡಿಬೇಕಾದ್ರೆ ಮನೆಯಲ್ಲಿ ಹೋಗ್ಬಿಟ್ಟು ನೀರಿನಲ್ಲಿ ಆರಾಮಾಗಿ ಬರ್ತಾರೆ. ಇವಾಗ ಬಾಟ್ಲಿ ನೀರೇ ಬರ್ತದೆ. ಆ ಥರ ಪರಿಸ್ಥಿತಿ ನಮ್ಗೆ ಬಂದಿರೋ ರೀಸನ್ ಏನು ಅಂದರೆ ನೀರಿಲ್ಲದೆ ಸಮಸ್ಯೆ ಜಾಸ್ತಿ ಇದೆ. ಇದು ಈ ವರ್ಷ ಸುಮಾರು ಒಂದು 30 ವರ್ಷದಿಂದ ನೋಡ್ತಿದ್ದೀವಿ. ನಾವು ಅವತ್ತಿಂದ ಇವತ್ತವರೆಗೂ ನೀರು ಮನೆಯಿಂದ ಮಾಡೋದ್ರಿಂದ ಹೋಗ್ಬಿಟ್ಟು ಹೊರಗಡೆ ನಮ್ಮ ಟ್ಯಾಂಕ್ಗಳಿಂದ ಹೊರಗಡೆಯಿಂದ ತಗೊಂಡ್ಬರೋ ಪರಿಸ್ಥಿತಿಗಳು ಜಾಸ್ತಿ ಇದೆ. ಸೊ ಆ ಕಾರಣಕ್ಕಿಂತ ಈ ಸಂದೇಶ ಏನಂದರೆ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಹೇಳ್ಬಿಟ್ಟು ನಾನು ಈ ಸಮಸ್ಯೆನ ಪಾಲಿಸ್ತೀನಿ. ಹೋರಾಟ ಸರಿ ಹೋಗ್ಬೇಕಾದ್ರೆ, ನೀರು ನಮ್ಮ ಜಿಲ್ಲೆಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಜಪ ಮಾಡಿದ್ರೆ ನೀರು ಬರುತ್ತಾ? ಅಥವಾ ಪೂಜೆ ಮಾಡಿದ್ರೆ ನೀರು ಬರುತ್ತಾ? ಅಥವಾ ಮನೆಯಲ್ಲಿ ಕೂತ್ಕೊಂಡಿದ್ರೆ ನೀರು ಬರುತ್ತಾ? ಅಥವಾ ಪೇಪರ್ ಓದಿದ್ರೆ ನೀರು ಬರುತ್ತಾ? ಬರೋದಿಲ್ಲ. ಬರಬೇಕಾದ್ರೆ ಬೀದಿಗಿಳಿದು ಹೋರಾಟ ಮಾಡಬೇಕು. ನಿಮಗೆ ಗೊತ್ತಿದೆ, ಈ ದೇಶದಲ್ಲಿ ಯಾವ ರಾಜಕಾರಣಿಗಳು ಜನಗಳ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾವ ರಾಜಕಾರಣಿಗಳು ಜನಗಳಿಗೆ ಅನಾನುಕೂಲವಾಗಿ ಮಾಡ್ತಾರೆ, ಅಂತ ರಾಜಕಾರಣಿಗಳನ್ನ ಫುಟ್ಪಾತ್ ಮೇಲೆ ಹಿಡ್ಕೊಂಡು ಎಳೆದಾಡಿ ಹೊಡೆದಿರ್ತಕ್ಕಂಥ ಉದಾಹರಣೆಗಳು ಇವತ್ತು ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ. ಬಂಧುಗಳೇ, ಯಾವ ರಾಜಕಾರಣಿ, ಅದು ಯಾವುದೇ ಪಕ್ಷದವನಾಗ್ಬೋದು, ಅದು ಇಂಡಿಪೆಂಡೆಂಟ್ ಆಗ್ಬೋದು, ನಾನು ರಾಜಕಾರಣಿ, ನಾನು ಲೀಡರ್ ಅಂತಕ್ಕಂಥವನು, ಅವನು ಯಾವನೇ ಆಗಿರಲಿ, ನೀರಾವರಿ ಬಗ್ಗೆ ಚಕಾರ ಎದ್ದೇ ಇದ್ರೆ, ಹೋರಾಟದಲ್ಲಿ ಭಾಗವಹಿಸದೇ ಇದ್ರೆ, ಯಾವುದೇ ಸಭೆ ಸಮಾರಂಭಗಳಿಗೆ ಅವರು ಬಂದಂತಾಗ ಕಾಲಲ್ಲಿ ಕೈಗೆ ತಗೋಬೇಕಾಗ್ತದೆ, ಕೊಳೆತ ಟೊಮೆಟೊ ಹಣ್ಣುಗಳಲ್ಲಿ ಹೊಡಿಬೇಕಾಗ್ತದೆ, ಕೊಳೆತ ಮೊಟ್ಟೆಗಳಲ್ಲಿ ಹೊಡಿಬೇಕಾಗ್ತದೆ. ಇದು ಮಾಡೋದ್ರಿಂದ ಆ ರಾಜಕಾರಣಿಗಳಿಗೂ ಕೂಡ ಭಯ ಬರುತ್ತೆ, ಅವರು ಕೂಡ ನೀರಾವರಿ ಹೋರಾಟದಲ್ಲಿ ಭಾಗವಹಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ 17ನೇ ತಾರೀಕು ಕೋಲಾರದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಅದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಸಮಾವೇಶ ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ಸ್ ಇದೆ, ಚೆನ್ನಾಗಿ ಸಮಾವೇಶ ಮಾಡಿದ್ದಾರೆ. ಕೋಲಾರದಲ್ಲಿ 17ನೇ ತಾರೀಕು ಶನಿವಾರ ಬರುತ್ತೆ. ಕಾಲೇಜ್ ಹತ್ರ ನಾವು ಒಂದು ಡಯಾಸ್ ಮಾಡಬೇಕು ಅಂತ ಇದ್ದೀವಿ. ಆ ಒಂದು ಡಯಾಸ್ ಹತ್ರಕ್ಕೆ ಅದರಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ನೀವೆಲ್ಲ ಬರಬೇಕು ಅಂತಕ್ಕಂಥದಕ್ಕೋಸ್ಕರ ಕೇಳೋದಕ್ಕೋಸ್ಕರ ನೀವಲ್ಲಿ ಬಂದ್ಬಿಟ್ರೆ ನೀವು ನೀರು ಬಂದ್ಬಿಡೋದುತ್ತೆ ಅಂತ ಹೇಳಿ ನಾವು ಗ್ಯಾರಂಟಿ ಹೇಳೋದಿಲ್ಲ. ನಿಮ್ಮ ಹೋರಾಟಕ್ಕೆ ಅದು ಒಂದು ಮೆಟ್ಲು. ನೀರಾವರಿ ಹೋರಾಟ ಅವತ್ತು ಕಡೆ ಆಗೋದಲ್ಲ, ನೀರಾವರಿ ಹೋರಾಟಕ್ಕೆ ಅದು ಕೂಡ ಒಂದು ಮೆಟ್ಲು. 17ನೇ ತಾರೀಕು ಹೋರಾಟಕ್ಕೆ ಬಂದ ನಂತರ ಬಜೆಟಲ್ಲಿ ಏನು ಮಾಡ್ತಾರೆ, ತರ್ಸ್ಟಿ ಟ್ರೀಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡೋಣ. ಕೆರೆಗಳ ಸುಸ್ಥೀಕರಣಕ್ಕೆ ಏನಾದರೂ ಮಾಡ್ತಾರಂತ ನೋಡೋಣ. ಕೃಷ್ಣಾ ಬಗ್ಗೆ
ಯಾವ್ಯಾವ ಗೆದ್ದೋಗಿರ್ತಕ್ಕಂಥ MLAಗಳಿದ್ದಾರಲ್ಲ, ನಾನೇ ಗರ್ಗಮ್ಮ ಅಂತಕ್ಕಂಥ ಮಾತುಗಳು ಮಾತಾಡ್ತಾರಲ್ಲ, ಅವರು ಅಸೆಂಬ್ಲಿನಲ್ಲಿ ಕೃಷ್ಣಾ ನೀರನ್ನು ಕೊಡಬೇಕು ಅಂತಕ್ಕಂಥ ಏನು ಆಗ್ರಹ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಮುಂದಿನ ದಿವಸಗಳಲ್ಲಿ ಹೋರಾಟಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥವ್ರು ಕೂಡ ಲೀಡರ್ಗಳು. ಇಲ್ಲಿ ಯಾರ್ಯಾರು ಬಂದಿದ್ರೋ ನೀವೆಲ್ಲ ಲೀಡರ್ಸು. ನಿಮ್ಮ ಒಬ್ಬೊಬ್ಬರ ಹತ್ರ 500 ಜನ 1000 ಜನ ನಿಮ್ಮ ಕೆಪಾಸಿಟಿ ಇದೆ. ಕನಿಷ್ಠ 100 ಜನ ಇದ್ದಾರೆ, 200 ಜನನೂ ಇದ್ದಾರೆ ನೀವು ಕರೆದೇ ಬರೋತಕ್ಕಂಥವ್ರು. ಮುಂದಿನ ಹೋರಾಟಗಳಿಗೆ ನೀರಾವರಿ ಬರೋವರೆಗೂ ಕೂಡ ಅದು KGF ಬಂದ್ ಮಾಡ್ತೀವೋ, ಕೋಲಾರ ಜಿಲ್ಲೆ ಬಂದ್ ಮಾಡ್ತೀವೋ, ಅಥವಾ ನಾವೆಲ್ಲ ಒತ್ತಾಯ ಮಾಡಿ ಕರ್ನಾಟಕ ಬಂದ್ ಮಾಡಿಸ್ತೀವೋ, ಅಥವಾ ರಾಜಕಾರಣಿಗಳು ಚಿಮಾರಿ ಹಾಕ್ತೀವೋ, ಅಥವಾ ಸರ್ಕಾರದ ವಿರುದ್ಧವಾಗಿ ಚಿಮಾರಿ ಹಾಕ್ತೀವೋ, ಎಲ್ಲ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ನಾವು ಕೂಡ ಇರ್ತಕ್ಕಂಥ ಕಷ್ಟಗಳನ್ನ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹತ್ರ ಕೂಡ ನಾವು ಕೂಡ ನಮ್ಮ ಕಷ್ಟನ ಹೇಳ್ಕೊಳ್ಳೋಕ್ಕೆ ನಿಯೋಗ ಕೂಡ ಹೋಗ್ತಕ್ಕಂಥ ಕೆಲಸವನ್ನೆಲ್ಲ ಮಾಡ್ತೀವಿ. ಈಗಾಗಲೇ ಕೋರ್ಟ್ಗಳಲ್ಲೂ ಕೂಡ ಕೇಸುಗಳನ್ನು ಹಾಕಿದ್ದೇವೆ, ನಡೀತಾ ಇದೆ. ಆ ಒಂದು ಉದ್ದೇಶದಿಂದ ನೀವೆಲ್ಲ ಕೂಡ ಸತತವಾಗಿ ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಜೊತೆನಲ್ಲಿ 10 ಜನ ಕರ್ಕೊಂಡ್ಬರ್ಬೋದು. ಹೋರಾಟ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದ್ಸಲಿ ಭಾಗವಹಿಸ್ಬೇಕು, ಎಲ್ಲ ಒಂದು ಕಡೆ ಅಸಮಲ್ ಆಗ್ಬಿಡ್ಬೇಕು. ಆ ಹೋರಾಟಕ್ಕೆ ನೀವೆಲ್ಲ ಕೂಡ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ 17ನೇ ತಾರೀಕು ನೀವೆಲ್ಲರೂ ಕೂಡ ಆ ಕೋಲಾರದಲ್ಲಿ ನಡೀತಕ್ಕಂಥ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಮನೆಗೆ ಒಬ್ಬರೇ ಬರಬೇಕು ಅಂತೇನಿಲ್ಲ, ಮನೆಗೆ 2 ಬರ್ಬೋದು, 3 ಜನನೂ ಬರ್ಬೋದು. ನಿಮ್ಮ ಸ್ನೇಹಿತರನ್ನೆಲ್ಲ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳಿ ಕೋಲಾರ ಜಿಲ್ಲಾ ಶಾಶ್ವತ ನೀರಾವರಿ ಹೋರಾಟದ ಮುಖಾಂತರ ನಿಮ್ಮೆಲ್ಲರನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಬಂದು ಮಾತಾಡಲಿಕ್ಕೆ ಕೋಲಾರ ಜಿಲ್ಲೆಯಿಂದ ಸತತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಇದುವರೆಗೂ ಬಂದಿರೋದ್ರಿಂದ ನಿಮ್ಮ ಜೊತೆಲಿ ನಾವು ಕೈ ಜೋಡಿಸಿ ನಮ್ಮ ಊರಿಗೆ ನೀರು ಬರಬೇಕು ಅನ್ನೋದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಒಗ್ಗೂಡ್ತೀವಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಹೇಳಕ್ಕೆ ಮುಂಚೆ ಏನಂದರೆ, ಇವತ್ತಿನ ದಿನದಲ್ಲಿ ಇಷ್ಟು ಜನ ಇಲ್ಲಿ ಸೇರ್ತೀವಿ ಅಂದರೆ ಎಲ್ಲ ಪಕ್ಷ ಭೇದ ಎಲ್ಲ ಮರೆತು ನಮ್ಮ ಹೋರಾಟ ಸಂಘದವರು ಎಲ್ಲರೂ ಬಂದಿದ್ದೀವಿ. ಇದು ನನ್ನ ಒಂದು ಸರ್ವಿಸ್ನಲ್ಲಿ ಇದೇ ಮೊದಲ ಬಾರಿಗೆ ನೀರಿಗಾಗಿ ಈ ಊರಿಗಾಗಿ ಇಷ್ಟೊಂದು ಜನ ಅಡ್ಡಿಪ್ರಾರ್ಥನೆಯಿಂದ ಎಲ್ಲ ಬಂದಿರೋದಕ್ಕೆ ಅವರು ನಾನು ಧನ್ಯವಾದ. ಯಾಕೆಂದರೆ ನೀರು ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಒಂದು ಮಾತು ನಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮೃತ್ ಸಿಟಿ ಯೋಜನೆ ಇದನ್ನು ಯಾಕೆ ಈ ಥರ ತಗೊಂಡು ಬರ್ತಾ ಇದ್ದೀವಿ ಸಬ್ಜೆಕ್ಟ್ ಅನ್ನೋದಕ್ಕೆ, 9 ಕಿಲೋಮೀಟ್ರು ಬೇತಮಂಗಲದಿಂದ KGFಗೆ ನೀರಿನಿಂದ ಪೈಪ್ ಹಾಕ್ತಾರೆ. ಒಟ್ಟು 14 ಕಿಲೋಮೀಟ್ರು ಮನೆ ಮನೆಗೆ ನೀರು ಕೊಡಬೇಕು ಅಂತ ಅಮೃತ್ ಸಿಟಿ ಮೂಲಕ 2017ರಲ್ಲಿ ವರ್ಕ್ ಆರ್ಡರ್ ಕೊಟ್ಟರು. 2018ರಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರು. 5 ವರ್ಷಗಳ ಕಾಲ ಅವ್ರಿಗೆ ಅವಧಿ ಇರ್ತದೆ. ಆದರೆ ಇವಾಗ 26 ಆಯಿತು, ಇದುವರೆಗೂ ಕೆಲಸ ಮುಗಿಸಿಲ್ಲ, ಮನೆಗೆ ಬಂದು ನೀರು ಹೋಗಿಲ್ಲ. ನಮ್ಮ ಜನ ಟ್ಯಾಂಕರ್ನಲ್ಲಿ ನೀರು ಕುಡಿತಾ ಇದ್ದಾರೆ. ಯಾಕೆ ಈ ಸಂದರ್ಭದಲ್ಲಿ ನೀರಿನ ಪರವಾಗಿ ನಾನು ಮಾತಾಡ್ತೀನಿ ಅಂದರೆ, ನೀರಿಗಾಗಿ ಹೋರಾಟ ಮಾಡೋ ಕಾಲದಲ್ಲಿ ಇಂಥ ನಮ್ಮ ಊರು ಇಷ್ಟು ಹಿಂದೆ ಬಿದ್ದಿದೆ ಅಂದರೆ ಒಂದು ಅಮೃತ್ ಸಿಟಿ ಅಂತ ಕೇಂದ್ರ ಸರ್ಕಾರದ ಬಡ್ಜೆಟ್ ಅದಣ, ಆ ಹಣದಿಂದ ಮನೆ ಮನೆಗೆ ನೀರು ಕೊಡಬೇಕು ಅನ್ನೋ ಕಾರ್ಯಕ್ರಮಕ್ಕೆ ಇದುವರೆಗೂ ಚಾಲನೆ ಆಗಿಲ್ಲ, ಎಲ್ಲಿನೂ ಪೈಪ್ಗಳಾಗಿಲ್ಲ. ಕೆರೆ ತುಂಬಿ ಓಡಿ ಹೋಯ್ತು, ಆದರೆ ಇಲ್ಲಿರೋ ಚಾಂಪಿಯನ್ಗೆ ನೀರು ತುಂಬಿಸೋಕ್ಕಾಗಲಿಲ್ಲ. ಈ ಬೇಸಿಗೆಗಾಲ ಸ್ಟಾರ್ಟ್ ಆದರೆ ಜನ ಬರೀ ಟ್ಯಾಂಕರ್ ನೀರಿಗೆ ಹಮ್ಮಿಕೊಂಡಿರ್ತಾರೆ, ಅದನ್ನು ನಂಬ್ಕೊಂಡು ಬದುಕ್ತಾರೆ. ಆದ್ದರಿಂದ ಈಗ ಏನು KGFನಲ್ಲಿ ನೀರನ್ನು ತಗೊಂಡು ಬರಬೇಕು ಅನ್ನೋದು, ಅದೇ ಒಂದು ಮೇಕೆದಾಟು ಯೋಜನೆ ಆಗಲಿ, ಇನ್ನೊಂದು ಯೋಜನೆ ಆಗಲಿ, ಇದನ್ನೆಲ್ಲ ನೀವು ಕೈಗೊಂಡಿದ್ದೀರಲ್ಲ, ಇದಕ್ಕೆ ನನಗೆ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತೀನಿ ನಾನು. ಯಾಕೆಂದರೆ ನೀರು ತಂದು ಕೊಡಿ ಅಂತ ಕೇಳೋದಕ್ಕಾಗಿ ಇಷ್ಟು ಜನ ಒಗ್ಗಟ್ಟಿನಿಂದ ನಾವು ಸೇರಿದ್ದೀವಲ್ಲ, ಆದ್ದರಿಂದ ನಿಮ್ಮ ಹೋರಾಟಕ್ಕೆ ಇವಾಗ ತೆಲಂಗಾಣ ಹೋರಾಟ 3 ದಿನದ ಮೇಲೆ ಮಾಡಿದ್ರು, ಅದಕ್ಕೆ ತೆಲಂಗಾಣ ಬೇರೆ ಆಯಿತು, ಆಂಧ್ರದಲ್ಲಿ ಇದು ಬೇರೆ. ಆದ್ದರಿಂದ ಆ ಥರ ಹೋರಾಟಕ್ಕೂ ನಾವು ಸಿದ್ಧ ಇರ್ತೇವೆ ಅಂತ ಪಕ್ಷಭೇದ ಬರ್ತಾರೆ ಬೆತ್ತಲ್ಲಿ ಇರ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಜೈ. ಒಂದು ಭಾಗವಾಗಿ ನಮ್ಮ ರಾಜೇಶ್ ಅವರು, ನಾಗರಾಜ್ ಅವರು ಎಲ್ಲರೂ ಕೂಡ ಭಾಗವಹಿಸಿ ಕೆಲಸ ಮಾಡ್ತಾರೆ. ಒಂದು ನೆನಪನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ತಾಯಿಗೆ ಅಷ್ಟು ವಿದ್ಯೆ ಇಲ್ಲದಿದ್ರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ಪ್ರಮುಖರು ಮತ್ತು ಬದಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಶಾಸಕರಾಗಿ ಆಯ್ಕೆ ಮಾಡಿದ್ಮೇಲೆ ಇದೇ ನೀರಾವರಿ ಹೋರಾಟದ ಸಮಿತಿ ನಮ್ಮ ನೇತೃತ್ವ ವಹಿಸಿದ ರಾಜನೇ ರೆಡ್ಡಿ ಅವರ ಜೊತೆ ಸೇರಿ ವಿಧಾನಸಭೆಯಲ್ಲಿ ಈ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಬೇಕು ಅಂತೇಳಿ
ದೇವಗಿರಿಯಿಂದ ಶಾಸಕರು ಅವತ್ತಿನ ನಮ್ಮ ತಾಯಿಯವರು ಕೂಡ ಒಂದು ದಾಖಲೆಗಳಲ್ಲಿ ಕಂಡಿದ್ದೇವೆ. ನಾನಾ ಸಂದರ್ಭದಲ್ಲಿ ಶಾಸಕರ ಅಭ್ಯರ್ಥಿ ಕೂಡ ಇವರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಸಭೆಗಳು ನಡೆದಂಥ ಸಂದರ್ಭದಲ್ಲಿ, ಶಾಸಕರ ಭವನದಲ್ಲಿ ಸಭೆಗಳು ನಡೆದಂಥ ಸಂದರ್ಭದಲ್ಲಿ, ಕೋಲಾರದಲ್ಲಿ ನಾವು ಮೆಕ್ಕೆ ಸರ್ಕಲ್ನಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ, ಮತ್ತೆ ದೊಡ್ಡಬಳ್ಳಾಪುರದಿಂದ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಅವೆಲ್ಲರೂ ನೀವೇನೇನು ಹೇಳಿದ್ರು ಅವೆಲ್ಲವೂ ಕೂಡ ನಾವು ಶಿರಸಾವಹಿಸಿ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆಯ ಜನರ ಋಣವನ್ನು ತೀರಿಸಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಿದ್ರು ನಾವು ಭಾವಿಸ್ತೀವಿ. ಅಷ್ಟು ಬಿಟ್ಟರೆ ನನಗೆ ಯಾವ ಉದ್ದೇಶವೂ ಅಲ್ಲ. ಇನ್ನು ಉಳಿದ ವಿಷಯಗಳನ್ನ ಆ ಸಮಿತಿಯ ಕಳೆದ ಅವಧಿಯಲ್ಲಿ ಏನೇನಾಯಿತು, ಇದನ್ನ ಯಾರು ಉಪಯೋಗಿಸಿದ್ರು, ಏನಾಯಿತು ಬಗ್ಗೆ ಏನು ನಾನು ಮಾತಾಡ್ತಿರೋದಿಲ್ಲ. ಬಟ್ ಆಂಜನೇಯ ರೆಡ್ಡಿಯವರು ಮತ್ತು ತಂಡ ಏನಿದೆ ಅವತ್ತಿನಿಂದ ಇವತ್ತಿನವರು ಇರುವ ತಂಡದಲ್ಲಿ ನೀವು ಉಳಿದಂಥವರು ನಮ್ಮನ್ನೆಲ್ಲ ಮಕ್ಕಳಿಗೆ ನೀವು ಒಟ್ಟಿಗೆ ಕರ್ಕೊಂಡು ಹೋಗಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀರಿ. ನಮಗೆ ತೋಚಿದ ಮತ್ತು ಇಷ್ಟೇ, ಈ ಪೂರ್ವಭಾವಿ ಸಭೆಯನ್ನ KJP ಮಾಡಬೇಕು. ಅದಕ್ಕೆ 6ನೇ ತಾರೀಕು ನಿಮ್ಮ ತಾಲೂಕಿನಲ್ಲಿ ನಿಗದಿ ಮಾಡಿಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ಇದ್ದು ಅದು ಯಶಸ್ವಿ ಆಗಬೇಕಂತೇಳಿ ಹೇಳಿದ್ರೆ ಅಷ್ಟೇ. ಅದಕ್ಕೆ ನಾವೇನು ನಿಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ. ಯಾರು ಮಾಡ್ತೀರಿ, ಹೇಗೆ ಮಾಡ್ತೀರಿ, ಯಾರ್ಯಾರು ಮಾಡ್ತೀರಿ, ಏನು ಯಾವ ಚರ್ಚೆಗೂ ನಾವು ಹೋಗಿಲ್ಲ. ನಮ್ಮ ತಲೆಯಲ್ಲಿ ಉಳಿದಿಷ್ಟೇ, ಶಾಶ್ವತ ನೀರಾವರಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಆಗುತ್ತೆ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಈ ಮೂಲಭೂತ ಸೌಕರ್ಯಗಳು ನಾವು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರಾಜಕಾರಣಿ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವ್ಯಾಕೆ ಈ ಜನರ ಹತ್ರ ಓಟ್ ಕೇಳಲ್ಲ? ಕನಿಷ್ಠ ಬದ್ಧತೆ, ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಮೂಲ ಪ್ರಶ್ನೆ. ಹಾಗಾಗಿ ನಿಮ್ಮನ್ನೇನೂ ಪ್ರಶ್ನೆ ಕೇಳಿದ್ರೆ ನಾವು ಸಭೆಯಲ್ಲಿ ಭಾಗವಹಿಸೋ ಕಾರಣ ಇಷ್ಟೇ, ನಮ್ಮ ಕ್ಷೇತ್ರದ ಜನರ ಪರವಾಗಿ ಜೊತೆಗೆ ಈ ಅಖಂಡ ಜಿಲ್ಲೆಗಳೇನಿದೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳಲ್ಲಿ ಇವತ್ತಿನ ಪರಿಸ್ಥಿತಿ ನಮ್ಗೆ ಯಾರು ಅರ್ಥನೇ ಆಗಬೇಕಂತ ಒಂದು ಪರಿಸ್ಥಿತಿ ನಮಗೆ. ಕಾರಣ ಏನಂತ ಹೇಳಿದ್ರೆ, ನೀರು ಅಂತ ಹೇಳಿದ್ರೆ ನೀರು ಕೊಟ್ಟರೆ ಸಾಕು, ಉಳಿದೆಲ್ಲವೂ ನಾವು ತಗೊಳ್ತೀವಿ, ಉಳಿದೆಲ್ಲವೂ ನಾವು ತಗೊಳ್ತೀವಿ. ಪ್ರಕೃತಿ ಕೊಡ್ತಕ್ಕಂಥ ಈ ನೀರಿನ ಅನುಭವವನ್ನು ಬೇರೆ ಯಾರು ಕೊಡ್ತಾರೆ. ಆದರೆ ನಮಗೆ ಸಿಗ್ತಾ ಇಲ್ಲವಲ್ಲ ಅನ್ನುವಂಥ ಕೊರಗು ಅನೇಕ ವರ್ಷಗಳಿಂದ ಹೋರಾಟಗಳ ಮೂಲಕ ಜ್ವಲಂತವಾಗಿ ಸಮಸ್ಯೆ ಉಳಿದಿದೆ. ಈ ಸಮಸ್ಯೆ ಬಗೆಹರಬೇಕಂತ ಹೇಳಿದ್ರೆ ನಾವೆಲ್ಲರೂ ಹೋರಾಟವನ್ನೇ ರೂಪಿಸ್ಕೊಳ್ಬೇಕಾಗ್ತದೆ, ಪಡ್ಕೊಳ್ಬೇಕಾಗ್ತದೆ. ಹಂಗಾಗಿ ಬಂಧುಗಳೇ, ಇದೇ ತಿಂಗಳು 17ನೇ ತಾರೀಕು ಕೋಲಾರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಎಲ್ಲರ ನಿಶ್ಚಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ, ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಒಟ್ಟಾಗಿ ಸೇರೋಣ. ರಾಜಕೀಯ ಜವಾಬ್ದಾರಿಗಳಿದ್ರೂ ಕೂಡ ಈ ಒಂದು ಸಮಸ್ಯೆಗೆ ನಾವು ಈ ತಾಲೂಕಿನ ಜನ ಅಂತೇಳಿ ಭಾವಿಸ್ಕೊಂಡು ನಮ್ಮ ಜವಾಬ್ದಾರಿ ಹೇಗಿರಬೇಕು ಅಂತೇಳಿ ನಮ್ಮ ಆಂಜನೇಯ ಮುಂದೆ ತಿಳಿಸೋರಿದ್ದಾರೆ. ನಮ್ಮ ತಾಲೂಕಿನ ನಾವು ಬರ್ತೀವಿ ಅಂತ ಹೇಳಿದ್ರೆ ನಾವು ಬರ್ತೀವಿ, ಕರೆಕ್ಟ್. ಯಾಕೆ ಬರ್ತೀವಿ, ಯಾವ ರೀತಿ ಬರಬೇಕು, ಅದರ ರೂಪುರೇಷೆಗಳೇನು, ಆಮೇಲೆ ಆ ರೂಪುರೇಷೆಗಳ ಜವಾಬ್ದಾರಿ ಯಾರ್ಯಾರು, ತಾಲೂಕುಗಳಿಂದ, ಹೋಬಳಿಗಳಿಂದ, ಪಂಚಾಯತ್ಗಳಿಂದ, ಗ್ರಾಮಗಳಿಂದ ಮತ್ತು ನಗರ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಅದರ ವ್ಯವಸ್ಥೆನೂ ಕೂಡ ಅಗತ್ಯ ಆಗ್ತದೆ. ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕೂತಂದ್ರೆ ನಾವು ಒಂದು 2 ಜನ ಹೊರಡ್ಬಿಡ್ಬೋದು. 2 ಜನ ಹೊರಟ ತಕ್ಷಣ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗ್ತೀವಿ. ದೊಡ್ಡ ಸಂಖ್ಯೆಗೆ ಹೋಗ್ಬೇಕಂತ ಹೇಳಿದ್ರೆ ಇದೊಂದು ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಆ ವಹಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನಿಮ್ಮೆಲ್ಲರ ಮಧ್ಯೆ ಒಂದು ಕಾರ್ಯಕರ್ತರಾಗಿ ನಿಮಗೆ ಮಾತುಕೊಡ್ತೇನೆ. ಈ ಸಮಿತಿ ಏನೇನಂತೂ ಅದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿ ವಹಿಸ್ಕೊಂಡು, ನಾನು ಅನ್ನುವಂಥದ್ದು ಯಾರೂ ಏನೂ ಸಾಧಿಸೋಕ್ಕಾಗಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ಈಗ ನಾನು ಮಾತಾಡಿ ಆಚೆ ಹೋದ್ಮೇಲೆ ಸಂಪಂಗಿನ ಬರಲ್ಲ, ಇಲ್ಲ ಜ್ಯೋತಿ ಬಸವಣ್ಣನಲ್ಲಿ ನಾವು ಬರಲ್ಲ, ನೀವು ತಂಗರಾಜನಲ್ಲಿ ನಾವು ಬರಲ್ಲ ಅನ್ನುವಂಥ ಕೀಳು ಮನೋಭಾವನೆ ನಮ್ಮಲ್ಲಿ ಯಾವುದೂ ಇರಬಾರ್ದು. ಇದು ಹೋರಾಟ ಇಡೀ ಮನುಷ್ಯ ಕುಲಕ್ಕೆ ಅವರ ಪರವಾಗಿ ಹೋರಾಟ ಮಾಡತಕ್ಕಂಥ ವಿಷಯ ಆಗಿರೋದ್ರಿಂದ ಎಲ್ಲವನ್ನೂ ಮರೆತು ನಾವು ಹೋರಾಟಕ್ಕೆ ಮುಂದಾಡೋಕ್ಕೆ ವಹಿಸ್ಕೊಳ್ಬೇಕು. ಆ ಜವಾಬ್ದಾರಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಮುಂದೆ 17ನೇ ತಾರೀಕು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ KJP ತಾಲೂಕಿನಿಂದ ಈ ಯಾತ್ರೆ ಹೋಗ್ತದೆ ಅಂತ ಹೇಳಿದ್ರೆ ಆಗ ಸೇರಿರ್ತಕ್ಕಂಥ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಮುಖಂಡರು, ಕಾರ್ಯಕರ್ತರು, ಕೋಲಾರ ಜಿಲ್ಲೆಯ KJP ತಾಲೂಕಿನಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದ ಯಶಸ್ವಿಗೆ
ಸಭೆ ಮಾಡಿದ್ರೆ ಉತ್ತಮ ನನ್ನ ಸಲಹೆ, ತೀರ್ಮಾನ ಅಲ್ಲ, ಸಲಹೆ. ಯಾಕಂತೇಳಿದ್ರೆ ಅದು ತಂಡವಾಗಿ ಕೆಲಸ ವಹಿಸ್ಕೊಂಡಾಗ ಮಾತ್ರವೇ ನಾವು ಅದನ್ನ ಯಶಸ್ವಿ ಮಾಡೋಕ್ಕಾಗ. ಇನ್ನು ಸಭೆ ಇನ್ನು 11 ದಿವಸ ಇದೆ. 11 ದಿವಸದಲ್ಲಿ ಇನ್ನೊಂದು ದಿವಸ ಏನಾದರೂ ನಾವು ಕೂತ್ಕೊಂಡು ನೀವೆಲ್ಲರೂ ಒಪ್ಪಿದ್ದೆ. ಆದರೆ ನೀವೆಲ್ಲರೂ ಹೇಳಿದ ಜಾಗ ನಾನು ಬರುತ್ತೆ, ನಾನು ಹೇಳಿದ ಜಾಗ ನೀವು ಯಾರು ಬರುತ್ತೆ. ಇದು ಜವಾಬ್ದಾರಿ ಅಂದರೆ ಸಂಪನ್ನಿಲ್ಲ ನಮ್ಮೆಲ್ಲರೂ. ಅದಕ್ಕಾಗಿ ನೀವು ಕೂತಿರ್ತಕ್ಕಂಥ ನಮ್ಮ ತಾಲೂಕಿನ ಪ್ರಮುಖರು ಯಾರ್ಯಾರಿದ್ದೀರೋ ನೀವೆಲ್ಲರೂ ಸೇರಿ ಇಂಥ ಜಾಗದಲ್ಲಿ ಸೇರ್ತಾ ಇದ್ದೀವಿ, ನೀವು ಬನ್ನಿ ಅಂತೇಳಿ ನಾನು ಒಂದು 2-3 ದಿವಸ ಮುಂಚೆ ಹೇಳಿದೆ. ನಾವು ಕೂಡ ನಮ್ಮ ಕೂತಿರ್ತಕ್ಕಂಥ ಪ್ರಮುಖರನ್ನ ಕರ್ಕೊಂಡು ಆವತ್ತಿನ ಸಭೆಯಲ್ಲಿ ಒಂದು ಅಂತಿಮ ನಿರ್ಣಯವನ್ನು ನಮ್ಮ ತಾಲೂಕಿನಿಂದ ಹೋಗ್ತಕ್ಕಂಥದ್ದಕ್ಕೆ ಯಾವ್ಯಾವ ರೀತಿ ನಾವು ಸಜ್ಜಾಗ್ತಕ್ಕಂಥ ಅವತ್ತು ಪ್ರಯತ್ನ ಮಾಡಿಕೊಂಡ್ರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಚೆನ್ನಾಗಿರ್ತದೆ ಅನ್ನೋದನ್ನು ನಮಗೆ ನಾನು ಸಲಹೆ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಇನ್ನು ಮುಂದಿಂದು ಫ್ಲೋರೆನ್ಸಿಸ್, ಹಲ್ಲುಗಳ ಮೇಲೆ ಫ್ಲೋರೈಡ್ ಕಾಯಿಲೆ ಬರ್ತಕ್ಕಂಥದ್ದು. ಇನ್ನೊಂದು ಸ್ಕೆಲಿಟಲ್ ಫ್ಲೋರೆನ್ಸಿಸ್ ಅಂದರೆ ಎಲುಬುಗಳ ಮೇಲೆ ಕಾಯಿಲೆ ಬರ್ತಕ್ಕಂಥದ್ದು. ಇನ್ನೊಂದು ಕಾಯಿಲೆ ಮಸ್ಕ್ಯುಲಾರ್ ಫ್ಲೋರೆನ್ಸಿಸ್ ಅಂದರೆ ಮಸಲ್ಸ್ ಮೇಲೆ ಕಾಯಿಲೆ ಬರ್ತಕ್ಕಂಥದ್ದು. ಈ ಡೆಂಟಲ್ ಫ್ಲೋರೆನ್ಸಿಸ್, ಸ್ಕೆಲಿಟಲ್ ಫ್ಲೋರೆನ್ಸಿಸ್ ಮತ್ತು ಮಸ್ಕ್ಯುಲಾರ್ ಫ್ಲೋರೆನ್ಸಿಸ್ಗೆ ಪ್ರಪಂಚದಲ್ಲಿ ಔಷಧಿ ಇಲ್ಲ. ಔಷಧಿ ಏನು ಅಂತಂದ್ರೆ ಮಳೆ ನೀರು, ಕೆರೆಯಲ್ಲಿ ಬಿದ್ದಂಥ ನೀರು, ನದಿಯಿಂದ ಬರ್ತಕ್ಕಂಥ ನೀರನ್ನು ಕುಡಿದ್ರೆ ಈ ಫ್ಲೋರೈಡ್ ಕಾಯಿಲೆಗಳು ವಾಸಿ ಆಗ್ತವೆ. ಆ ಒಂದು ಉದ್ದೇಶದಿಂದ ನಾವು ಈ KC ವ್ಯಾಲಿ ನೀರನ್ನು ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು. HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ವ್ಯಾಲಿನ ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು. ಇದರ ಜೊತೆಗೆ ಏನು ನದಿ ನೀರಿಗೆ ಇವತ್ತು ಯರಗೋಳು ನೀರು ಇವತ್ತು ಎಷ್ಟು TMC ಗೊತ್ತಾ? ಯರಗೋಳು ಪ್ರಾರಂಭ ಮಾಡಿದ್ದು ಯರಗೋಳು ಕೆರೆಯಲ್ಲಿ ಎಷ್ಟು ನೀರು ಇರುತ್ತೆ ಗೊತ್ತಾ? 0.5 TMC ನೀರು ನಿಲ್ತಕ್ಕಂಥದ್ದು. ಯರಗೋಳು ಕೆಪಾಸಿಟಿ ಎಷ್ಟು? 0.5 TMC. ಇದು ಯಾವುದಕ್ಕೂ ಎಟ್ಟತಕ್ಕಂಥ ನೀರಲ್ಲ. ನಮಗೆ ಕಾನೂನುಬದ್ಧವಾಗಿ ಕೋರ್ಟಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಪ್ರಕಾರ, ವಾಟರ್ ಟ್ರಿಬ್ಯುನಲ್ ತೀರ್ಮಾನ ಆಗಿರೋ ಪ್ರಕಾರ, ಬಚಾವ ತೀರ್ಪು ಕೊಟ್ಟಿರೋದರ ಪ್ರಕಾರ ಕೃಷ್ಣಾ ನದಿಯಲ್ಲಿ ನಮಗೆ ಪಾಲಿದೆ. ವಿ ಆರ್ ಹ್ಯಾವಿಂಗ್ ಆಲ್ಮೋಸ್ಟ್ ಆಲ್ ರೈಟ್ ಆಸ್ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 121, 122, 123 ಏನು ಮನುಷ್ಯ ಬದುಕಲಿಕ್ಕೆ ಹಕ್ಕು ಕೊಟ್ಟಿದ್ದಾರೋ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ, ಅಂಬೇಡ್ಕರ್ ಮಹಾನುಭಾವ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಬದುಕಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ ನಮಗೆ. ಆ ಬದುಕಲಿಕ್ಕೆ ಹಕ್ಕು ಕೊಟ್ಟಿರಬೇಕಾದ್ರೆ ನೀರು ಕೊಡಬೇಕು. ನಮಗೆ ಕೃಷ್ಣಾ ಬಚಾವ ತೀರ್ಪಿನ ಪ್ರಕಾರ ನಮಗೆ ಕೃಷ್ಣಾ ನದಿಯ ಪಾಲನ್ನು ಕೊಡಬೇಕು ಅಂತಕ್ಕಂಥ ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ, ನ್ಯಾಯಬದ್ಧವಾಗಿ ಹಕ್ಕಿದ್ರೂ ಕೂಡ ಸರ್ಕಾರಗಳು ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಹಾಗೆ ಇದರ ಜೊತೆಗೆ ಆ ನೀರನ್ನು ಕೂಡ ಕೋಲಾರ ಜಿಲ್ಲೆಗೆ ಬರಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಕ್ಕಂಥದ್ದು ಈ ನೀರಾವರಿ ಹೋರಾಟದ ಒಂದು ಅಂಶ. ಇದರ ಜೊತೆಗೆ ಎಲ್ಲೆಲ್ಲಿ ಕೆರೆಗಳಿದೆ, ಇವತ್ತು ಸಣ್ಣ ಬೇತ್ಮಂಗಲ ಕೋಲಾರ ರೋಡಲ್ಲಿ 1, 2, 3, 4 ಕೆರೆಗಳಿದೆ. ಬೇತ್ಮಂಗಲದಿಂದ ಕೋಲಾರ ರೋಡಲ್ಲಿ ಒಂದು 7-8 ಕೆರೆ, 10 ಕೆರೆಗಳಿದೆ. ಈ ಬೋಷನ್ ಕೆರೆ ಉದಾಹರಣೆಗೆ ನೀವು ಬೋಷನ್ ಕೆರೆ ತಗೊಳ್ಳಿ. ಬೋಷನ್ ಕೆರೆಯಲ್ಲಿ ಮೊದಲೇನಾದರೂ ಕೂಡ ಒಳಗಡೆ ಹೋದ್ರೆ ಕೈ ಎತ್ತಿದ್ರು ಕೂಡ ಸಿಗ್ತಾ ಇಲ್ಲ. ಬೋಷನ್ ಕೆರೆಯಲ್ಲಿ ಆಳ ಸುಮಾರು ಒಂದು ಶಿವ ಅಂತಾರೆ, ಅದಕ್ಕೆ ಬಿಟ್ಟರು ಕೂಡ ಒಳಗಡೆ ಹೋಗ್ತಾ ಇತ್ತು. ಇವತ್ತು ಸಿಲ್ಟ್ ಎಲ್ಲ ಅರೆಸ್ಟ್ ಆಗಿಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಫ್ಲಾಟ್ ಆಗ್ತಾ ಇದೆ. ಎಲ್ಲ ಕೆರೆಗಳು ಫ್ಲಾಟ್ ಆಗಿಬಿಟ್ಟಿದೆ. ಈ ಅವಿಭಾಜಿತ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 5,000 ಕೆರೆಗಳಿದೆ. ಈ 5,000 ಕೆರೆಗಳನ್ನು ಸುಸ್ಥಿತಿ ಮತ್ತು ರಿಪೇರಿ ಮಾಡೋದಕ್ಕೆ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಒಂದು ವರ್ಷಕ್ಕೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 1-2 ಕೆರೆಗಳು ರಿಪೇರಿ ಮಾಡಕ್ಕೆ ಕೊಡೋದು. 5,000 ಕೆರೆ ಯಾವಾಗ ರಿಪೇರಿ ಮಾಡ್ತಾರೆ? ಆ ಒಂದು ಉದ್ದೇಶದಿಂದ ಕೆರೆಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಧ್ಯೇಯ ಕೂಡ ನಮ್ಮ ನೀರಾವರಿ ಹೋರಾಟದ ಒಂದು ಧ್ಯೇಯ ಆಗಿದೆ. ಬಂಧುಗಳೇ, ಇನ್ನೂ ಅನೇಕ ಜನ ಆದರೂ ಸಹ ಇವತ್ತು ನೀರಿಗೋಸ್ಕರ ಮಾತಾಡಬೇಕು.
ಏನು ಅಲ್ಲಿಂದ ಹೊರಗಡೆಯಿಂದ ಬಂದ ನೀರು ಕೊಳಚೆ ನೀರು ಅದನ್ನೇ ಮತ್ತೆ ರಿಟರ್ನ್ ನಾವು ತಗೊಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪರಿಸ್ಥಿತಿ ಮತ್ತೆ ಕೋಲಾರ ಜಿಲ್ಲೆಗೆ ಮತ್ತೆ ಮರುಕಳಿಸಬಾರದು. ಈಗಲೂ 30 ವರ್ಷಗಳಿಂದ ಸತತವಾಗಿ ವಿವಿಧ ಸಂಘಟನೆಗಳು, ವಿವಿಧ ಮುಖಂಡರುಗಳು ಎಲ್ಲರೂ ಸೇರಿ ಈ ಶಾಶ್ವತ ನೀರಾವರಿ ಕೋಲಾರ ಜಿಲ್ಲೆಗೆ ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಆಗ್ರಹಕ್ಕೆ ಇವತ್ತಲ್ಲೂ ಯಾವುದೇ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯಗಳಿರ್ಬೋದು, ಯಾವುದೇ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಅದಕ್ಕೆ ಬೆಂಬಲ ಕೊಟ್ಟಿದ್ದಷ್ಟೇ. ಹಾಗಾಗಿ ಇವತ್ತು 30 ವರ್ಷ ಆದರೆ ಮತ್ತೆ ನಾವೆಲ್ಲ ಈ ಥರ ಸಭೆ ಸೇರಿ ಹೋರಾಟ ಮಾಡ್ತೀವಿ. ಮತ್ತೆ ಈ ಪರಿಸ್ಥಿತಿ ಕೋಲಾರ ಜಿಲ್ಲೆಗೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ತೆಲಂಗಾಣ ಮಾದರಿ ಒಂದು ಹೋರಾಟನ ರೂಪರೇಷ ಮಾಡಿ ಇದೇ ಪ್ರಯತ್ನ ಈ ಸರಿ ನೀರು ತಗೊಂಡ್ಬಿಡೋಣ, ಹೇಗಾದ್ರೂ ಮಾಡಿ ಎಲ್ಲ ಸರ್ಕಾರ ಮಾಡಿ ಇಡೀ ಜಿಲ್ಲೆಯಿಂದ ಮನೆಗೊಬ್ಬರು ಎದ್ದು ಬಿಡೋಣ, ಎದ್ದು ಬಿಟ್ಟು ಈ ಒಂದು ಹೋರಾಟದ ಮೂಲಕ ಈ ಒಂದು ನೀರು ಪಡ್ಕೊಳ್ಳುವಂಥ ಕೆಲಸನ ನಾವೆಲ್ಲರೂ ಮಾಡಿದಾಗ ಮಾತ್ರ ಈ ಮುಂದಿನ ಭವಿಷ್ಯ ಈ ಮಕ್ಕಳು ಮತ್ತು ಈ ಜಿಲ್ಲೆ ಎಡೆ ಉಳಿಯುತ್ತೆ. ಇಲ್ಲಾಂದ್ರೆ ನಾವು ಮಾತ್ರ ಹೋಗ್ತೀವಿ, ಅವರೆಲ್ಲ ನರಳುತ್ತಾ ಇರ್ತಾರೆ. ಹಳಬರು ನಮಗೋಸ್ಕರ ಕೆರೆ ಕಟ್ಟೆಗಳು, ರಾಜಕಾಲುವೆಗಳು ಎಲ್ಲ ಇದೆ, ಆದ್ರೆ ನಾವು ಹೋಗ್ಬಿಡ್ತೀವಿ, ಅವ್ರಿಗೆ ಏನು ಕೊಟ್ಟು ಹೋಗ್ತೀವಿ ಮಕ್ಕಳಿಗೆ ಅಂತ ದೊಡ್ಡ ಪ್ರಶ್ನೆ ಇರೋದ್ರಿಂದಾನೇ ಈ ಜಲಗ್ರಹ ಅಂತ ಈ ಒಂದು ಸಮಿತಿನ ಉಂಟಾಗಿರೋದು. ಈ ಒಂದು ಜಲಗ್ರಹ ತೆಲಂಗಾಣ ಮಾದರಿ ಹೋರಾಟ, ಕ್ರಾಂತಿಕಾರಿ ಹೋರಾಟಗಳು ತಗೊಂಡ್ಬಂದು ಸರ್ಕಾರಗಳಿಗೆ ನಮ್ಮ ದೊಡ್ಡ ಬೇಡಿಕೆಯನ್ನು ಇಟ್ಟು ಈಡೇರಿಸಿಕೊಳ್ಳುವಂಥ ಪ್ರಯತ್ನ. ಇದು ಕೊನೆ ಹಂತದ ಹೋರಾಟ ಮಾಡಿ ಏನಾದರೂ ಮಾಡಿ ಸಕ್ಸಸ್ ಮಾಡಿಕೊಳ್ಳೋಣ ಅಂತೇಳಿ ನಾವು ಹೊರಡೋದು. ನೋಡಿ, ಕೋಲಾರದಲ್ಲಿ ಯಾರೂ KC ವ್ಯಾಲಿ ನೀರು ಕೊಡಿ ಅಂತ ಕೇಳಿಲ್ಲ, ಆದರೆ KC ವ್ಯಾಲಿ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲೂ ನೀವು ನೀರು ಕೊಡಿ ಅಂತ ಕೇಳಿದ್ದೆಲ್ಲೂ ಶಾಶ್ವತ ನೀರಾವರಿ, ಅದರಲ್ಲಿ HN ವ್ಯಾಲಿ ಅದು ಕೊಳಚೆ ನೀರನ್ನೇ ಕೊಟ್ಟು. ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರು ಕೂಡ ನೀರು ಕೊಡಿ ಅಂತ ಕೇಳಿಲ್ಲ, ಅವ್ರು ಕೊಟ್ಟಿದ್ದು ಅಲ್ಲಿ ಋಷಭಾವತಿ ಕೊಳಚೆ ನೀರನ್ನೇ ಕೊಟ್ಟು. ಬರೀ ಕೊಳಚೆ ನೀರುಗಳನ್ನೇ ಈ ಭಾಗಗಳಿಗೆ ಹರಿಸ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಹಿಂದೆ ಬೆಂಗಳೂರು ಕಸ ಅಂತ KGF ಆಗ್ತಿ ಅಂದಾಗ ಇಡೀ KGF ಜನ ತೆಗೆಯಿದ್ರು. ಕೊಳಚೆ ಅಲ್ಲಿಂದ ಕಸನೇ ಬೇಡ ಅಂತ KGF ಅವ್ರು ತೆಗೆಯಿದ್ದಾಗ ಇಡೀ ಬೆಂಗಳೂರು ಕೊಳಚೆ ನೀರು ತಂದು ಕೋಲಾರ ಜಿಲ್ಲೆಗೆ ಅಂತೀವಿ ಅಂದಾಗ ನಮ್ಮ ಮೈಯೆಲ್ಲ ಯಾಕೆ ಹೊರಿಬಾರ್ದು, ನಮ್ಮಲ್ಲಿ ಎಷ್ಟು ಕಿಚ್ಚು ಬರಬಾರ್ದು? ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ವಿಷಾನ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಅಪಾಯಕಾರಿ ಬೆಳವಣಿಗೆ. ಈಗಾಗಲೇ ತಾವು ನೋಡಿರ್ಬೋದು, ಮಹಾರಾಷ್ಟ್ರದ ಇಂದೋರ್ನಲ್ಲಿ ಬರೀ ಒಂದು ಕೊಳಚೆ ನೀರು ಒಳ್ಳೆ ನೀರು ಮಿಶ್ರಣ ಆಗಿ 7 ಜನ ಸತ್ತರು. 2,500 ಜನ ಅಸ್ವಸ್ಥರಾಗಿ ಹಾಸ್ಪಿಟಲ್. ಬರೀ ಕುಡಿಯೋ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣ ಆಗಿದೆ. ನಾಳೆ ಇದೇ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬರೋದಿಲ್ಲ ಅಂತೀರಾ? ಖಂಡಿತ ಇಷ್ಟೊಂದು ಬಂದ್ಬಿಡ್ತಾ ಇತ್ತು. ಯಾಕೆ ಬರಲಿಲ್ಲ ಅಂದರೆ ಈ ನೋವು ಯಾಕೆ ಇನ್ನೂ ಅನುಭವ ಆಗಲಿಲ್ಲ ಅಂದರೆ ನಮಗೆ ಆ ಕೊಳಚೆ ನೀರು ಬಂದಾಗ ಅದ್ರ ಜೊತೆನಲ್ಲಿ ಮಳೆ ಕೂಡ ಸಮೃದ್ಧವಾಗಿ ಬಂದ್ಬಿಟ್ಟಿದೆ. ಆ ಮಳೆ ನೀರು ಬಂದಾಗ ಕೊಳಚೆ ನೀರನ್ನ ತಳ್ಳಿ ಈ ಮಳೆ ನೀರು ನಿಂತಿದೆ ಕೆರೆಗಳಲ್ಲಿ. ಹಾಗಾಗಿ ಈ ಭಾಗದ ಜನ ಎಲ್ಲ ಬಚಾವಾಗಿದೆ. ಇಲ್ಲಾಂದ್ರೆ ಅದು ಕೋಲಾರ ಇರ್ಬೋದು, ಮುಳಬಾಗ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಬಂಗಾರಪೇಟೆ ಇರ್ಬೋದು, KGF ಇರ್ಬೋದು, ಎಲ್ಲರಿಗೂ ಈ ಒಂದು ದೂರ ಹೋಗುವಂಥ ದಿನ ದೂರ ಇಲ್ಲ. ಎಲ್ಲ ಆಸ್ಪತ್ರೆಗಳಲ್ಲಿ ಜೀವನ ಕಳೀಬೇಕಾದ್ರೆ ಈ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ಸರ್ಕಾರದ ವರದಿಗಳನ್ನೇ ಆತಂಕಕಾರಿ ವರದಿಗಳನ್ನ ಕೊಡ್ತಾ ಇದೆ. ಈ ಜಿಲ್ಲೆಯಲ್ಲಿ ಅಪಾಯದಲ್ಲಿದೆ, ರೆಡ್ ಝೋನ್ ಅಲ್ಲಿದೆ, ಇವರು ಬಂದವರು ಕಷ್ಟ ಇದೆ ಮುಂದಕ್ಕೆ ಅನ್ನೋ ಕಾರಣಗಳನ್ನ ಇವತ್ತು ಕೊಡ್ತಾ ಇದೆ. ಹಾಗೂ ನಾವೆಲ್ಲ ಇಚ್ಛಿಸ್ಕೊಳ್ತೇವೆ, ಏನು ಕೊಟ್ಟರೆ ಏನಿಲ್ಲ ಅದನ್ನ ನಾವು ಅನುಭವಿಸ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಮ ಪರಿಸ್ಥಿತಿ ಹೀಗೇನಾ? ಈ ಒಂದು ಕಾರಣಕ್ಕೋಸ್ಕರನೇ ಮತ್ತೆ ಇದಾಗೋದು ಬೇಡ. ಅದಕ್ಕೆ ನಾವು ಈ ಒಂದು ದೊಡ್ಡ ಮಟ್ಟದ ಕ್ರಾಂತಿಗೆ ಚಾಲನೆ ಮಾಡುವಂಥದ್ದು. ನೀರಿಗಾಗಿ ನಿಮಿಷ ಮಾತನಾಡುವಿರ, ಹೇಳುವಿರ, ನೀನು ಕೇಳುವಿರ. ನೀರಿಗಾಗಿ ನಿಮಿಷ ಮಾತನಾಡುವಿರ, ಜೀವ ಜಲ ಹರಿದು ಬಂದ ದಾರಿಗಳ ನುಂಗಿದವರು, ಪ್ರಾಣವಾಯು ಗಾಳಿಯೊಳಗೆ ಪಾಷಾಣ ಬೆರೆಸಿದವರು, ಬೆಳಕು ಎಡುಕಲಿಲ್ಲ ಕೈಗೆ ಅದಕ್ಕೆ ಬಿಟ್ಟರು, ಸಿಕ್ಕಿದ್ದರೆ ಮಾರ್ಕೆಟಲ್ಲಿ ಮಾರುತ್ತಿದ್ದರು. ಹೇಳುವಿರ, ನೀವು ಕೇಳುವಿರ, ನೀರಿಗಾಗಿ ನಿಮಿಷ ಮಾತನಾಡುವಿರ. ಹೇಳುವಿರ, ನೀವು ಕೇಳುವಿರ, ನೀರಿಗಾಗಿ ನಿಮಿಷ ಮಾತನಾಡುವಿರ. ಅನ್ನಕ್ಕೆ ಬದಲಾಗಿ ಗೆಣಸುಗಳ ತಿನ್ನಬಹುದು, ಗೆಣಸುಗಳ ತಿನ್ನಬಹುದು. ಉಸಿರಿದ್ದರೆ ಕಾಯೋ ಕಸರು ತಿಂದು ಕಾಲ ಬದುಕಬಹುದು, ತಿಂದು ಕಾಲ ಬದುಕಬಹುದು. ನೀರಿಗಾಗಿ ಬದಲಾಗಿ ಏನು ಕುಡಿವರು, ಎತ್ತು ಎಮ್ಮೆ ಕುರಿ ಕೋಳಿಯ ಗೋಡು ನೋಡರ. KRS ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ.
ಏನು ಇವತ್ತು ನೀರಾವರಿ ಜನವರಿ 17ನೇ ತಾರೀಕು ನೀರಾವರಿ ಹೋರಾಟ ದೊಡ್ಡ ಹೋರಾಟಕ್ಕೆ ನೀರಾವರಿ ಇದು ಜಲಗ್ರಹ ನೀರಾವರಿ ಹೋರಾಟಗಾರರಂತ ನಮ್ಮ ಆಂಜನೇಯ ರೆಡ್ಡಿ ಅಣ್ಣವರು ಮತ್ತು ರಾಮಶಿವನವರು ಇವರೆಲ್ಲ ನಮ್ಮನ್ನು ಕರೆದಿದ್ದರು. ನಾವು ಮಾಲೂರು ತಾಲೂಕಲ್ಲಿ ದೊಡ್ಡ ಹೋರಾಟ ಒಂದು ಮಾಡಿದಾಗ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಸರ್ ಅವರು ಅವತ್ತು ಬಂದಿದ್ದರು. ಅದು ಅಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೋರಾಟಕ್ಕೆ KRS ಪಕ್ಷ ಅತಿ ಹೆಚ್ಚಿನ ಬೆಂಬಲವಾಗಿ ನಿಲ್ಲುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಈ ಹೋರಾಟವನ್ನು ತರ್ತೀವಿ. ಯಾಕಪ್ಪ ಅಂದರೆ ಈ ಜಿಲ್ಲೆಗೆ ಸುಮಾರು ಪಕ್ಷಗಳು ಏನಿವಾಗ ಕಾಂಗ್ರೆಸ್ BJP JDS ಅಂತ 3 ಪಕ್ಷಗಳವರು ಶಾಸಕರು ಸಂಸದರಾದರು. ಆದರೆ ನೀರು ತರೋದಕ್ಕೆ ಯಾವ ಒಂದು ಪಕ್ಷದವರೆಗೂ ನೈತಿಕತೆ ಇಲ್ಲ, ತಂದೆ ಇಲ್ಲ. ಆದರೆ ಇವತ್ತು KRS ಪಕ್ಷ ಈ ಒಂದು ರೈತರ ಪರವಾಗಿ, ಜನರ ಪರವಾಗಿ, ಶೋಷಿತರ ಪರವಾಗಿ ಹೋರಾಟ ಮಾಡ್ತಾ ಇರೋದರಿಂದ ಇವತ್ತು ನೀರಾವರಿ ಹೋರಾಟಕ್ಕೆ ಪ್ರತಿ ಬಂಗಾರಪೇಟೆ ತಾಲೂಕಲ್ಲಿ ಮತ್ತು ಮಾನವರಲ್ಲಿ ಏನಕ್ಕೆ ಕೆಜಾಪಲ್ಲಿ ಇವತ್ತು ನಡೆಯುತ್ತೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಗ್ರಾಮಸ್ಥರನ್ನು ಭಾಗವಹಿಸಿ ಹೆಚ್ಚಿನ ಹೋರಾಟವನ್ನು ಬೆಂಬಲಿಸ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಈಗಾಗಲೇ ಶಾಶ್ವತ ಹೋರಾಟದ ಸಮಿತಿ ಪರವಾಗಿ ನಮ್ಮ ಒಳ್ಳೆಯ ಪ್ರಕಾಶಕರು ಬಹಳ ವಿವರವಾಗಿ ನಾವು ಮಾತನಾಡಿದ್ದಾರೆ. ಅಲ್ಲಿ ಅನೇಕ ಇವತ್ತಿಲ್ಲಿ ಏನು ಭಾಗವಹಿಸಿದ್ದಾರೆ ಎಲ್ಲ ಶಾಶ್ವತ ಹೋರಾಟ ಸಮಿತಿ ಎಲ್ಲ ನಾಯಕರಂತೆ ನಾನು ಅದನ್ನು ಮಾಡಿಸ್ತಾ ಇದ್ದೇನೆ. ಈಗಾಗಲೇ ಹೆಚ್ಚು ಸಮಯ ಆಗಿರೋದ್ರಿಂದ ನಾವು ಸತತವಾಗಿ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಶಾಶ್ವತ ಹೋರಾಟ ಬಗ್ಗೆ ಹೋರಾಟಗಳನ್ನ ಹಲವಾರು ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇದರ ಬಗ್ಗೆ ಇವತ್ತು ಒಂದು ನೇತೃತ್ವವನ್ನು ನಮ್ಮ ಚಿಕ್ಕಬಳ್ಳಾಪುರ ಆಂಜನೇಯ ರೆಡ್ಡಿಯವರ ನೇತೃತ್ವದಲ್ಲಿ ಹಲವಾರು ಹೋರಾಟಗಳಾಗಿದೆ. ಅವ್ರ ಜೊತೆಯಲ್ಲಿ ನಾವು ಕೂಡ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ. ಆದರೆ ಏನೋ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ಒಂದು ದುಃಖ ಅಳುವಂಥ ವಿದ್ಯಾರ್ಥಿ. ಆದರೆ ಇವಾಗ ಎಲ್ಲರೂ ಒಂದು ಕಾಲ ಕೂಡಿ ಬಂದಿದೆ. ಯಾಕೆಂದರೆ ಇವತ್ತು ಆಂಧ್ರ ಕಡೆ ಪ್ರದೇಶದಲ್ಲಿ 700 ಕಿಲೋಮೀಟರಲ್ಲಿ ಅವರು ಅಲ್ಲಿಂದ ಒಂದು ಪೈಪ್ಲೈನ್ ಹಾಕೊಂಡು ನೀರಾವರಿ ಯೋಜನೆಗಳನ್ನ ಹೇಗೆ ಅನುಷ್ಠಾನಕ್ಕೆ ತಂದಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಹೋರಾಟ ಎಷ್ಟು ಭದ್ರವಾಗಿರ್ತದೆ, ಎಷ್ಟು ಗಟ್ಟಿಯಾಗಿರ್ತದೆ, ಸರ್ಕಾರದ ಮಟ್ಟಕ್ಕೆ ನಾವು ತರುವಂಥ ಹೋರಾಟವನ್ನು ಮಾಡಿದಾಗ ಮಾತ್ರ ನಮಗೆ ಒಂದು ಯಾವುದೋ ಒಂದು ಬಲ ಸಿಗುತ್ತೆ. ಆ ರೀತಿ ನಾವು ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಭಾಗವಹಿಸಿ KGF ಅಲ್ಲಿ ಎಷ್ಟು ತೊಂದರೆ ಇದೆ, ಏನಿದೆ ಅಂತ ಎಲ್ಲ ಗೊತ್ತು. ದಯವಿಟ್ಟು ನಾವು ಹೋರಾಟವನ್ನು ಲೀಡರ್ಶಿಪ್ ನೀವು ತಗೊಂಡಿದ್ದೀರ. ನಿಮ್ಮ ಜೊತೆಗೆ ನೋಡಿ ಎಷ್ಟು ಜನ ಡೈನಮಿಕ್ ಸೋಲ್ಜರ್ಸ್ ಇದ್ದಾರೆ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ. ನಿಮ್ಮ ಜೊತೆಗೆ ಅವ್ರ ಜೊತೆಗೆ ನಾವೆಲ್ಲ ಇರೋಣ. ಅವರು ಇದಕ್ಕೆ ರೂಪರೇಖೆಗಳನ್ನು ಯಾವ ಥರ ಹೋರಾಟ ಮಾಡಬೇಕು ಎಲ್ಲ ಅವ್ರು ಮಾಡ್ತಾರೆ. ನಾವು ನಿಮ್ಮ ಜೊತೆಗೆ ಒಟ್ಟು ಫುಲ್ ಹೋರಾಟಕ್ಕಾಗಿ ನಮ್ಮ ನಗರದಲ್ಲಿ ಒಬ್ಬರು ಹೆಚ್ಚು ಚೆನ್ನಾಗಿ ನಮ್ಮ